ರೈಟ್. ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಕಾರ್ಯಕ್ರಮ ಪುನೀತ್ ನಮ್ಮನ್ನ ಸ್ಫೂರ್ತಿ ದಿನಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ವಿ. ಇವತ್ತು ನಾವು ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಕನ್ನಡದಲ್ಲಿ ಕಲಿಯೋಣ. ಇವತ್ತು ಮತ್ತೆ 3 ದಿನ ಇದನ್ನ ನಾನು ಆಕ್ಚುಲಿ ಸ್ಪ್ಲಿಟ್ ಮಾಡಿದ್ದೀನಿ. ಯಾಕೆಂದ್ರೆ ಪೈಥಾನ್ ತುಂಬಾ ಇದೆ ಕಲಿಯುವಂಥದ್ದು. ಸೊ ಏನ್ ಮಾಡೋಣ ಅಂದ್ರೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಕಲಿಬೇಕು, ಪ್ರೋಗ್ರಾಮಿಂಗ್ ಅನ್ನ ಕಲಿಬೇಕು ಅಂತ ಈ ವಾರ ಕಂಪ್ಲೀಟ್ 5 ದಿನ ನಾ ಏನ್ ಮಾಡ್ತಾ ಇದ್ದೀನಿ, ಬರೀ ಪ್ರೋಗ್ರಾಮಿಂಗ್ ಅನ್ನ ಅಷ್ಟೇ ಮಾಡ್ತಾ ಇದ್ದೀನಿ. 3 ದಿನ ಪೈಥಾನ್ ಪ್ರೋಗ್ರಾಮಿಂಗ್, 2 ದಿನ VBA ಪ್ರೋಗ್ರಾಮಿಂಗ್ ಅನ್ನ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಓಕೆ, ರೈಟ್. ಸೊ ಇವತ್ತು 15ನೇ ದಿನ. ಸೊ 15ನೇ ದಿನ ಅಂತಂದ್ರೆ 15 ದಿನನೂ ತುಂಬಾ ಜನ ಆಕ್ಚುಲಿ ಬಂದು ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ. ತುಂಬಾ ಧನ್ಯವಾದಗಳು ನೀವು ಬಂದಿದ್ದಕ್ಕೆ. ಕೆಲವರೆಲ್ಲ ಬಂದು ಅರ್ಧಕ್ಕೆ ಬಿಟ್ಟು ಹೋದ್ರು, ತೊಂದರೆ ಇಲ್ಲ. ಅವ್ರು ಕೂಡ ವಿಡಿಯೋಸ್ ಅನ್ನ ನೋಡಿ ನನಗೆ ಕಮೆಂಟ್ಸ್ ಹಾಕ್ತಿದ್ದಾರೆ. ತುಂಬಾ ಖುಷಿ ಆಯ್ತು ನನಗೆ. ಬಟ್ ಇನ್ನೂ ಹೆಚ್ಚಿನ ಮಟ್ಟಿಗೆ ಕನ್ನಡದವ್ರು ಬಂದು ಕಲ್ತ್ಕೋಬೇಕು ಅನ್ನೋದಷ್ಟೇ ನನ್ನ ಒಂದು ಆಸೆ. ಓಕೆ, ರೈಟ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಪ್ಲಾನ್ ಮಾಡಿದ್ದು 1,000 ವಿದ್ಯಾರ್ಥಿಗಳಿಗೆ ಈ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಕಾರ್ಯಕ್ರಮನ ಉಚಿತವಾಗಿ ಕನ್ನಡದಲ್ಲಿ ಕಲಿಸ್ಬೇಕು ಅಂತ. ಮತ್ತೆ ನಮ್ಮ ಟೈಮ್ ಟೇಬಲ್ ಪ್ರಕಾರ ಹಂಗಾಯ್ತು. ಒಂದ್ ನಿಮಿಷ. ಒಂದ್ ನಿಮಿಷ, ಹ್ಯಾಂಗಾಯ್ತು. ರೈಟ್, ಸಾರಿ, ಸ್ವಲ್ಪ ಸಿಸ್ಟಮ್ ಹ್ಯಾಂಗ್ ಆಗೋಯ್ತು. ಕರೆಕ್ಟ್ ಟೈಮ್ ಈ ತರ ಏನಾದ್ರು ಒಂದು ತೊಂದರೆ ಆಗ್ಬಿಡುತ್ತೆ, ದಯವಿಟ್ಟು ಕ್ಷಮಿಸಿ. ಓಕೆ, ದಯವಿಟ್ಟು ಕ್ಷಮಿಸಿ. ಗೊತ್ತಿಲ್ಲ ಏನಾಯ್ತು ಅಂತ, ಟೆಕ್ನಿಕಲಿ ಕೆಲವು ಟೈಮ್ ಈ ತರ ಆಗ್ಬಿಡುತ್ತೆ. ರೈಟ್. ಸೊ ಇವತ್ತು ನಾವು ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಎಷ್ಟೋ ಸರಿ ನಾವು ಈ AI ಆಪ್ಷನ್ಸ್ ಅನ್ನ ಬಿಟ್ಬಿಟ್ಟಿದೀವಿ. ಬಟ್ ಈ 2 ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಏನಿದೆ ಇದಕ್ಕೆ ಮಾತ್ರ ನಾನು AI ಅನ್ನ ಖಂಡಿತ ನಾನು ಕಲಿಸ್ಕೊಡ್ತೀನಿ. ಯಾಕಂದ್ರೆ ಇದೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ನಿಸ್ತು. ಬಟ್ ಈ ಸರಿ ಮಾತ್ರ ಖಂಡಿತವಾಗಿ ನಾವು ಚಾಟ್ GPT ಯೂಸ್ ಮಾಡ್ಲೇಬೇಕು. ಯಾಕಂದ್ರೆ ಇದ್ರಲ್ಲಿ ತುಂಬಾ ಅಡ್ವಾನ್ಸ್ಡ್ ಆಗಿ ನಾವು ವರ್ಕ್ ಮಾಡಬೇಕು ಅಂದ್ರೆ ಈ ಚಾಟ್ GPT ಬೇಕೇ ಬೇಕು. ಸೊ ಪೈಥಾನ್ ಮತ್ತೆ VBA ಪ್ರೋಗ್ರಾಮಿಂಗ್ ಅನ್ನ 7ನೇ ತಾರೀಕಿಂದ 9ನೇ ತಾರೀಕುವರೆಗೂ ಪೈಥಾನ್ ಕಲಿಯೋಣ. 10ರಿಂದ 11 ಅಂದ್ರೆ 2 ದಿನ VBA ಕಲ್ತ್ಕೊಳ್ಳೋಣ. ಓಕೆ, ರೈಟ್. ಸೊ ಇವತ್ತು ಏನೇನ್ ಟಾಪಿಕ್ ಎಲ್ಲ ಇದೆ, ಇವತ್ತು ಜಸ್ಟ್ ಫಸ್ಟ್ ಒಂದ್ಸತಿ ಈ ಪೈಥಾನ್ ಇಂಟ್ರೊಡಕ್ಷನ್ ನೋಡೋಣ, ಮತ್ತೆ ಇನ್ಸ್ಟಾಲೇಷನ್ ಯಾವ ರೀತಿ ಮಾಡಬೇಕು, ಬೇಸಿಕ್ ಸಿಂಟೆಕ್ಸ್, ಆಪರೇಟರ್ಸ್ ನೋಡೋಣ, ವೇರಿಯೇಬಲ್ಸ್ ಮತ್ತೆ ಡೇಟಾ ಟೈಪ್ಸ್ ಅಂದ್ರೆ ಏನಂತ ನೋಡೋಣ. ಅದರಲ್ಲಿ ಇಲ್ಲಿರುವಂತ ಎಲ್ಲಾ ಡೇಟಾ ಟೈಪ್ಸ್ ಬಗ್ಗೆ ಇವತ್ತು ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾವು ವರ್ಕ್ ಮಾಡೋಣ. ರೈಟ್. ಅಕಸ್ಮಾತ್ ಏನಾದ್ರು ಸ್ವಲ್ಪ ಫಾಸ್ಟ್ ಆಗಿತ್ತು ಅಂದ್ರೆ ಇದಕ್ಕೆ
ವಿಡಿಯೋಸ್ ಇದಾವೆ. ಇದಕ್ಕೆ ಡೀಟೇಲ್ಡ್ ವಿಡಿಯೋಸ್ ಕನ್ನಡದಲ್ಲಿದೆ. ನಾನು ಅದನ್ನ ಕೂಡ ನಿಮ್ಗೆ ಕೊಡ್ತೀನಿ. ಓಕೆ. ರೈಟ್. ಇವಾಗ ಫಸ್ಟ್ ಬಂದು ಈ ಪೈಥಾನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಒಂದು PDF ಇದೆ. ಈ PDF ಅನ್ನ ನಾನು ನಿಮ್ಗೆ ಕೊಡ್ತೀನಿ. ಈ PDF ಕಂಪ್ಲೀಟ್ ಆಗಿ ನಾನು ಓದಕ್ಕಾಗದೇ ಇದ್ರೂ ಬ್ರೀಫ್ ಆಗಿ ನಿಮ್ಗೆ ಈ ಪೈಥಾನ್ ಏನಕ್ಕೆ ಯೂಸ್ ಮಾಡ್ತಾರೆ, ಯಾವ ರೀತಿ ಇದನ್ನ ಯೂಸ್ ಮಾಡಬೇಕು, ಇದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಯ್ತಾ, ಕೆಲವೊಂದು ಪಾಯಿಂಟ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಇವಾಗ ಪೈಥಾನ್ ಪ್ರೋಗ್ರಾಮಿಂಗ್. ಓಕೆ, ಫಾಂಟ್ ಇನ್ಕ್ರೀಸ್ ಮಾಡ್ಕೋತೀನಿ. ಪೈಥಾನ್ ಪ್ರೋಗ್ರಾಮ್. ಓಕೆ, ಫಸ್ಟ್ ಆಫ್ ಆಲ್ ಈ ಪ್ರೋಗ್ರಾಮಿಂಗ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಓಕೆ, ಪ್ರೋಗ್ರಾಮಿಂಗ್ ಅಂತಂದ್ರೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅಥವಾ ಒಂದಷ್ಟು ಕಮೆಂಟ್ಸ್ ಅಥವಾ ಒಂದು ಕಮಾಂಡ್ಸ್ ಇರುತ್ತೆ. ಅದನ್ನ ನಾನು ಒಂದು ಪ್ರಾಪರ್ ಮ್ಯಾನರ್ ಅಲ್ಲಿ, ಅಂದ್ರೆ ನಾವು SQL ಯಾವ ರೀತಿ ನಾವು ಬರ್ದ್ವಿ ಅದೇ ರೀತಿ ನಾವು ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಬರೆದು ನಮಗೆ ಬೇಕಾಗಿರ್ತಕ್ಕಂಥ ಟಾಸ್ಕ್ ಅಥವಾ ಕೆಲಸನ ಮಾಡ್ಕೊಳ್ಳುವಂಥದ್ದು ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಪೈಥಾನ್ ಅನ್ನೋದು ಬಂದು ಆಕ್ಚುಲಿ ಇದೊಂದು ಲ್ಯಾಂಗ್ವೇಜ್. ಸೊ ಪೈಥಾನ್ ಏನಿದೆಯಲ್ಲ ಇದೊಂದು ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಅಂದ್ರೆ ನಮ್ಗೆಲ್ಲ ಗೊತ್ತು, ನಾವು ಒಂದು ಭಾಷೆಯಲ್ಲಿ ಒಂದು ಮಾತಾಡಿದಾಗ ಆ ಕಮ್ಯುನಿಕೇಶನ್ ಕರೆಕ್ಟ್ ಆಗಿರ್ಬೇಕು. ನಾನು ಇವಾಗ ಏನಾದ್ರು ಮಾತಾಡಿದ್ರೆ ನಿಮ್ಗೆ ಅದು ಅರ್ಥ ಆಗ್ಬೇಕು. ಸೊ ಪೈಥಾನ್ ಅನ್ನೋದು ಒಂದು ಲ್ಯಾಂಗ್ವೇಜ್. ಅದನ್ನ ಯೂಸ್ ಮಾಡ್ಕೊಂಡು ನಾವು ಪ್ರೋಗ್ರಾಮಿಂಗ್ ಅನ್ನ ಬರಿತೀವಿ. ಪ್ರೋಗ್ರಾಮಿಂಗ್ ಅನ್ನ ಯಾತಕ್ಕೆ ಬರಿತೀವಿ ಅಂದ್ರೆ ನಮಗೆ ಏನಾದ್ರು ಒಂದು ಕೆಲಸ ಸುಲಭವಾಗಿ ಆಟೋಮೆಟಿಕ್ ಆಗಿ ಆಗ್ಬೇಕು, ಫಾಸ್ಟ್ ಆಗಿ ಆಗ್ಬೇಕು, ಅಕ್ಯುರೇಟ್ ಆಗಿ ಆಗ್ಬೇಕು ಅಂತಂದಾಗ ನಾವು ಈ ಪ್ರೋಗ್ರಾಮಿಂಗ್ ಅನ್ನ ಬರಿತೀವಿ. ಬಟ್ ಪ್ರೋಗ್ರಾಮಿಂಗ್ ಅಂತಂದ್ರೆ ಸುಮ್ಮನೆ ಏನೋ ನಮ್ಗೊಂದಷ್ಟು ಸ್ಟೇಟ್ಮೆಂಟ್ ಅಥವಾ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ರೆ ಆಗುತ್ತೆ ಅಂತಲ್ಲ, ಅದಕ್ಕೆ ಅದರದ್ದೇ ಆದ ಸಿಂಟೆಕ್ಸ್ ಇರುತ್ತೆ. ನಾವು ಅದನ್ನ ತಿಳ್ಕೊಬೇಕು. ನೋಡಿ, ಒಬ್ಬ ಒಳ್ಳೆ ಪ್ರೋಗ್ರಾಮರ್ ಆಗ್ಬೇಕು, ನಾನು ಪ್ರೋಗ್ರಾಮಿಂಗ್ ಕಲಿಬೇಕು ಅಂತಂದ್ರೆ ಫಸ್ಟ್ ಮೇನ್ ಥಿಂಗ್ ಬಂದು ಸಿಂಟೆಕ್ಸ್. ಆಯ್ತಾ, ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಸಿಂಟೆಕ್ಸ್ ಅಂತ ಏನಿದೆ ಇದು ಒಂಥರ ಗ್ರಾಮರ್ ಇದ್ದಂಗೆ. ನಾವು ಒಂದು ಕನ್ನಡ ಕಲಿಬೇಕು ಅಥವಾ ಇಂಗ್ಲಿಷ್ ಕಲಿಬೇಕು ಅಥವಾ ಹಿಂದಿ ಕಲಿಬೇಕು, ಯಾವುದೇ ಕಲಿಬೇಕು ಅಂದ್ರೆ ಒಂದು ಗ್ರಾಮರ್ ಅಂತ ಇರುತ್ತಲ್ಲ, ಫಾರ್ಮ್ಯಾಟ್. ಅದಕ್ಕೆ ನಾವು ಸಿಂಟೆಕ್ಸ್ ಅಂತ ಕರಿತೀವಿ ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ. ಯಾವತ್ತು ಒಂದ್ ತಿಳ್ಕೊಳ್ಳಿ, ನೀವೇನಾದ್ರೂ ಪ್ರೋಗ್ರಾಮಿಂಗ್ ಕಲಿಬೇಕು ಅಂತಂದ್ರೆ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಿದೆಯಲ್ಲ ಅದ್ರಲ್ಲಿ ಇರ್ತಕ್ಕಂಥ ಸಿಂಟೆಕ್ಸ್ ಗಳನ್ನ ನೀವು ಕಲ್ತ್ಕೊಂಡ್ಬಿಟ್ರೆ ಪ್ರೋಗ್ರಾಮಿಂಗ್ ಬರೆಯೋದು ತುಂಬಾ ಈಸಿ. ಆಮೇಲೆ ನೆಕ್ಸ್ಟ್ ಬಂದು ಲಾಜಿಕ್. ಲಾಜಿಕ್ ಅಂತಂದ್ರೆ ಇವಾಗ ನಾನೇನಾದ್ರೂ ಅಕಸ್ಮಾತಾಗಿ ಒಂದು ಫೋಲ್ಡರ್ ಇದೆ ಅಂತ ಇಟ್ಕೊಂಡು, ನೋಡಿ ಇಲ್ಲಿ ನಾನೇನ್ ಮಾಡ್ತೀನಿ, ಇಲ್ಲೊಂದು ಫೋಲ್ಡರ್ ಇದೆ. ಈ ಫೋಲ್ಡರ್ ಅಲ್ಲಿ ಒಂದು 10 ಎಕ್ಸೆಲ್ ಫೈಲ್ಸ್ ಇದೆ. ಈ ಎಕ್ಸೆಲ್ ಫೈಲ್ಸ್ ಅನ್ನ ನಾನು ಕಾಪಿ ಮಾಡಿಕೊಂಡು ಇನ್ನೊಂದು ಎಕ್ಸೆಲ್ ಫೈಲ್ಗೆ ಪೇಸ್ಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಇದೇ ಆರ್ಡರ್ ಹೋದ್ರೆ ಒಳ್ಳೇದು. ಇಲ್ಲ ನಂಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬರುತ್ತೆ ಅಂದ್ಬಿಟ್ಟು ಈ ಫೋಲ್ಡರ್ ಇರೋಂಥ ಈ 10 ಎಕ್ಸೆಲ್ ಫೈಲ್ನ ನಾನು ಇಲ್ಲೆಲ್ಲೋ ಓಪನ್ ಮಾಡ್ತೀನಿ ಅಂತಂದ್ರೆ, ಈ ಪೇಸ್ಟ್ ಮಾಡಾದ್ಮೇಲೆ ಓಪನ್ ಮಾಡ್ತೀನಿ ಅಂದ್ರೆ ಇದು ತಪ್ಪು. ನೋಡಿ, ಸರಿ ಕೂಡ ಅಷ್ಟೇ ಇತ್ತು ಇನ್ಸ್ಟ್ರಕ್ಷನ್ಸ್. ಬಟ್ ಇಲ್ಲಿ ನೋಡಿ ನಾನೇನ್ ಮಾಡ್ತೀನಿ, ಫಸ್ಟ್ ಫೋಲ್ಡರ್ ಹೋಗ್ತೀನಿ, ಕಾಪಿ ಮಾಡ್ತೀನಿ. ಏನ್ ಕಾಪಿ ಮಾಡ್ತೀನಿ ಗೊತ್ತಿಲ್ಲ. ಮತ್ತೆ ಆ ಒಂದು ಎಕ್ಸೆಲ್ ಫೈಲ್ ಓಪನ್ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಏನ್ ಪೇಸ್ಟ್ ಮಾಡ್ತೀನಿ ಅದು ಗೊತ್ತಿಲ್ಲ. ಇಲ್ಲಿ 10 ಫೈಲ್ ಅನ್ನ ಓಪನ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಇಲ್ಲಿರುತ್ತೆ ಲಾಸ್ಟ್ ಅಲ್ಲಿ. ಸೊ ಇದು ಕಂಪ್ಲೀಟ್ ಆಗಿ ವರ್ಕ್ ಆಗೋದಿಲ್ಲ. ಅಂದ್ರೆ ನಿಮ್ಗೆ ಈ ಲಾಜಿಕ್ ಅನ್ನೋದೇನಿದೆ ಕರೆಕ್ಟ್ ಆಗಿರ್ಬೇಕು. ಫಸ್ಟ್ ಫೋಲ್ಡರ್ಗೆ ಹೋಗ್ತೀನಿ, ಆಮೇಲೆ ಆ 10 ಫೈಲ್ ಅನ್ನ ಒಂದೊಂದಾಗಿ ಓಪನ್ ಮಾಡ್ತೀನಿ, ಕಾಪಿ ಮಾಡ್ಕೋತೀನಿ, ಒಂದು ಎಕ್ಸೆಲ್ಗೆ ಪೇಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಈ ರೀತಿ ಅಂದ್ರೆ ನಾವು ಬರೀತಕ್ಕಂಥ ಪ್ರೋಗ್ರಾಮು ಸ್ಟೆಪ್ ಬೈ ಸ್ಟೆಪ್ ನೀಟ್ ಆಗಿರ್ಬೇಕು. ಇಲ್ಲ ಅಂತಂದ್ರೆ ನಾವು ಒಳ್ಳೆ ಪ್ರೋಗ್ರಾಮರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಮ್ಗೆ ಕರೆಕ್ಟ್ ಸಿಂಟೆಕ್ಸ್ ಗೊತ್ತಿಲ್ಲ, ಕರೆಕ್ಟ್ ಲಾಜಿಕ್ ಗೊತ್ತಿಲ್ಲ ಅಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಲ್ಲ, ಜೊತೆಗೆ ನಮ್ಗೆ ರಿಸಲ್ಟ್ಸ್ ಕೂಡ ಕರೆಕ್ಟ್ ಆಗಿ ಬರಲ್ಲ. ಇಷ್ಟೇ ಸೀಕ್ರೆಟ್. ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಳ್ಳಿ, ಈ 2 ಟಾಪಿಕ್ಸ್ ಏನಿದೆ ಅಂದ್ರೆ ಸಿಂಟೆಕ್ಸ್ ಮತ್ತೆ ಲಾಜಿಕ್, ಇದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಪೈಥಾನ್ ಅಷ್ಟೇ ಅಲ್ಲ, ನೀವು ಯಾವುದೇ ಪ್ರೋಗ್ರಾಮಿಂಗ್ ಬೇಕಾದ್ರೂ ಈಸಿ ಕಲಿಬಹುದು. ಸೊ ಈ ಸಿಂಟೆಕ್ಸ್ ಅನ್ನ ನಾನು ನಿಮ್ಗೆ ಕಲಿಸ್ತೀನಿ. ಲಾಜಿಕ್ ಅನ್ನ ಒಂದ್ ಸ್ವಲ್ಪ ಮಟ್ಟಿಗೆ ನಾನು ಹಿಂಗೆ ಬರೀಬಹುದು ಅಂತ ನಾನು ಹೇಳ್ಕೊಡ್ತೀನಿ. ಬಟ್ ಈ ಲಾಜಿಕ್ ಬಂದು ನೀವು ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ಸಿಂಟೆಕ್ಸ್ ಬಂದು ಫಿಕ್ಸ್ಡ್, ಹಿಂಗೆ ಇರಬೇಕು ಪ್ರೋಗ್ರಾಮು, ಹಿಂಗೆ ಇರಬೇಕು ಅದು ಕೋಡ್ ಅಂತ ಇರುತ್ತೆ. ಬಟ್ ಲಾಜಿಕ್ ಬಂದು ನಾನು ಯೋಚನೆ ಮಾಡುವಂಥದ್ದು. ಯಾವ ತರ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು 10 ಫೈಲ್ ಅನ್ನ ಕಾಪಿ ಮಾಡಿ ಒಂದು ಎಕ್ಸೆಲ್ ಶೀಟ್ಗೆ ಪೇಸ್ಟ್ ಮಾಡಬೇಕು ಅಂತಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಕೋಡ್ ಬರೀತಾರೆ, ಒಬ್ಬೊಬ್ರು ಒಂದೊಂದು ಲಾಜಿಕ್ ಅನ್ನ ಯೂಸ್ ಮಾಡ್ತಾರೆ. ಸೊ ಆ ಲಾಜಿಕ್ ಅನ್ನ ನಾನು ಒಂದು ಎಕ್ಸಾಂಪಲ್ 2 ಎಕ್ಸಾಂಪಲ್ ಕೊಡ್ಬೋದು. ಬಟ್ ನೀವು ನಿಮ್ದೇ ಆದಂತ ಲಾಜಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಬರೀಬಹುದು. ಓಕೆ, ರೈಟ್. ಇವಾಗ
ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ಕೊಂಡ್ವಿ. ಈಗ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಪೈಥಾನ್ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಯಾತಕ್ಕೆ ಪೈಥಾನ್ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ ಅಂತ. ಆಯ್ತಾ? ಎಲ್ಲರೂ ಹೇಳ್ತಾರೆ ನಾನು ಪೈಥಾನ್ ಕಲ್ತ್ಕೊಡ್ಬೇಕು, ನಂಗೆ ಜಾಬ್ ಸಿಕ್ಬಿಡುತ್ತೆ, ಪೈಥಾನ್ ಕಲ್ತ್ಕೊಡ್ಬೇಕು, ನನಗೆ ಓಪನಿಂಗ್ಸ್ ಇದೆ, ನಾನು ಅಪ್ಲೈ ಮಾಡ್ಬಿಡ್ತೀನಿ ಅಂತ. ಸುಮ್ಮನೆ ಪೈಥಾನ್ ಯಾಕೆ ಕಲಿಬೇಕು? ಒಂದು ತಿಳ್ಕೊಳ್ಳಿ, ಇವಾಗಿನ ಸಿಚುವೇಶನ್ ಅಲ್ಲಿ, ಇವಾಗಿನ ಟ್ರೆಂಡ್ ಅಲ್ಲಿ ಪೈಥಾನ್ ಅಂತ ಏನಿದೆಯಲ್ಲ, ನೀವು ಯಾವ ಫೀಲ್ಡ್ ಬೇಕಾದ್ರೂ ಅದನ್ನ ಅಪ್ಲೈ ಮಾಡ್ಬೋದು, ಯಾವ ಡೊಮೈನ್ಗೆ ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಯಾವ ಕೆಲ್ಸಕ್ಕೆ ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಯಾವ ಟಾಸ್ಕ್ ನೀವು ಏನ್ ಹೇಳಿದ್ರು ಅದಕ್ಕೆ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು. ನಾರ್ಮಲ್ ಒಂದು ಪ್ರೋಗ್ರಾಮ್ ಬರೀಬೇಕು ಅಂತಂದ್ರೂ, ಒಂದು ಎಕ್ಸೆಲ್ ಫೈಲ್ ಅನ್ನ ಓಪನ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಒಂದು ವೆಬ್ ಪೇಜ್ ಅನ್ನ ಓಪನ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಅಲ್ಲಿಂದ ಹಿಡಿದು ಒಂದು ಸ್ಪೇಸ್ಗೆ ರಾಕೆಟ್ ಏನ್ ಕಳಿಸ್ತೀವಲ್ಲ, ಅದಕ್ಕೇನು ಪ್ರೋಗ್ರಾಮ್ ಬರೀತೀವಲ್ಲ, ಅದರಲ್ಲೂ ಕೂಡ ನಾವು ಪ್ರೋಗ್ರಾಮ್ ಬರೀಬೇಕಿಲ್ಲ ಒಂದಕ್ಕೆಲ್ಲ. ಆ ಮಟ್ಟಕ್ಕವರೆಗೂ ನಾವು ಪೈಥಾನ್ ಅನ್ನು ಯೂಸ್ ಮಾಡಬಹುದು. ಅಂದ್ರೆ ಪೈಥಾನ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಓಕೆ, ಇವಾಗ ನೀವು ಸರ್ ಪೈಥಾನ್ ಈ ಫೀಲ್ಡ್ ಅಲ್ಲಿ ಯೂಸ್ ಮಾಡಬಹುದಾ, ಸರ್ ಪೈಥಾನ್ ಇದಕ್ಕೆ ಯೂಸ್ ಮಾಡಬಹುದಾ ಅಂತ ನೀವು ಕೇಳೋದಕ್ಕಿಂತ ನಾನು ಏನ್ ಹೇಳ್ತೀನಿ ಅಂದ್ರೆ ಪೈಥಾನ್ ಎಲ್ಲದಕ್ಕೆ ಯೂಸ್ ಮಾಡಬಹುದು ಅಂತ ಅಷ್ಟೇ ನಾ ಹೇಳ್ಬೋದು. ರೈಟ್? ಬಟ್ ಯಾತಕ್ಕೆ ಅದನ್ನ ಅಷ್ಟೊಂದು ಡಿಮ್ಯಾಂಡ್ ಎಲ್ಲಾ ಕಡೆ ಹೆಂಗ್ ಯೂಸ್ ಮಾಡ್ತಾರೆ? ಏನಾದ್ರೂ ಡ್ರಾಬ್ಯಾಕ್ ಇರ್ಬೇಕು. ಇವಾಗ ಹಂಗ್ ನೋಡ್ಕೊಂಡ್ರೆ ಸಿ++, VBA ಪ್ರೋಗ್ರಾಮಿಂಗ್, C# ಈ ತರದ್ದು ಎಷ್ಟೊಂದು ಪ್ರೋಗ್ರಾಮಿಂಗ್ಗಳು ಇದಾವೆ. ಬಟ್ ಯಾಕೆ ಪೈಥಾನೇ ಜಾಸ್ತಿ ಯೂಸ್ ಮಾಡ್ತಾರೆ? ಅದಕ್ಕೆಲ್ಲ ಕೆಲವೊಂದು ಕಾರಣ ಇದೆ. ಅದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಏನಪ್ಪಾ ಅದು? ಫಸ್ಟ್ ನೋಡಿ, ಪೈಥಾನ್ ಇಸ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಆಯ್ತಾ? ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತಂದ್ರೆ ನಿಮ್ಗೆ ಈ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾರ್ಮಲ್ ಇಂಗ್ಲಿಷ್ ಅಲ್ಲಿ ನಾವೇನ್ ಬರಿತೀವಲ್ಲ, ಇವಾಗ ನಾನು ಈ ಪ್ರೋಗ್ರಾಮ್ ಬರಿತೀನಿ, ಒಂದು ಇಫ್ ಕಂಡೀಷನ್ ಬರ್ಬೇಕಂದ್ರೆ ಇಫ್ ಒಂದು ಕಂಡೀಷನ್ ಇದೆ, ಅಕಸ್ಮಾತ್ ಅದೇನಾದ್ರು ಟ್ರೂ ಇತ್ತು ಅಂದ್ರೆ ಒಂದು ವ್ಯಾಲ್ಯೂ ಬೇಕು, ಇಲ್ಲಾಂದ್ರೆ ಇನ್ನೊಂದು ವ್ಯಾಲ್ಯೂ ಬೇಕು. ಸೊ ಈ ತರದ್ದು ಏನಾದ್ರು ನಾನು ಬರೀಬೇಕು ಅಂತಂದಾಗ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಇಂಗ್ಲಿಷ್, ಆಲ್ಮೋಸ್ಟ್ ಇಂಗ್ಲಿಷ್ ಅಲ್ಲಿ ಬರೆಯುವಂಥದ್ದು, ಆಲ್ಮೋಸ್ಟ್ ಇಂಗ್ಲಿಷ್ ತರನೇ ಇರುತ್ತೆ. ಅಂದ್ರೆ ಎಲ್ರಿಗೂ ಈಸಿಯಾಗಿ ಅರ್ಥ ಆಗುವಂಥದ್ದನ್ನ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ರೈಟ್? ಇಂಟರ್ಪ್ರಿಟೆಡ್, ಇಂಟರಾಕ್ಟಿವ್, ಆಬ್ಜೆಕ್ಟ್ ಓರಿಯೆಂಟೆಡ್. ನೋಡಿ ಕೊಟ್ಟಿದ್ದೀನಿ ನಾನು. ಇಂಟರ್ಪ್ರಿಟೆಡ್, ಇಂಟರಾಕ್ಟಿವ್, ಆಬ್ಜೆಕ್ಟ್ ಓರಿಯೆಂಟೆಡ್ ಮತ್ತೆ ಬಿಗಿನರ್ಸ್ ಲ್ಯಾಂಗ್ವೇಜ್. ಏನಿದು? ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇಂಟರ್ಪ್ರಿಟೆಡ್ ಅಂತಂದ್ರೆ ಇವಾಗ ನಾನೊಂದು ಪ್ರೋಗ್ರಾಮ್ ಅನ್ನ ರನ್ ಮಾಡ್ತೀನಿ. ಪ್ರೋಗ್ರಾಮ್ ರನ್ ಮಾಡ್ಬೇಕಾದ್ರೆ ಈ ಅಥವಾ C++ ಏನಾಗುತ್ತೆ ಗೊತ್ತಾ, ಇಡೀ ಪ್ರೋಗ್ರಾಮ್ ನಾವೇನ್ ಬರೆದಿರ್ತೀವಿ ಅದೆಲ್ಲ ರನ್ ಆಗಿ ನಮ್ಗೆ ಒಂದೇ ಸರಿ ಔಟ್ಪುಟ್ ಕೊಡುತ್ತೆ. ಬಟ್ ಇಂಟರ್ಪ್ರಿಟೆಡ್ ಅಂತ ಏನಿದೆಯಲ್ಲ, ಇದು ಬಂದು ಒಂದೊಂದೇ ಲೈನ್ ರನ್ ಆಗ್ತಾ ಇರುತ್ತೆ. ಎಲ್ಲಾದ್ರೂ ಒಂದ್ ಕಡೆ ಅಕಸ್ಮಾತ್ ಆಗಿ ಎರರ್ ಇತ್ತು ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದಕ್ಕೆ ನಾವು ಇಂಟರ್ಪ್ರಿಟರ್ ಅಂತ ಕರಿತೀವಿ. ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ಅಂತ ಎರಡು ಇರುತ್ತೆ. ಕಂಪೈಲರ್ ಬಂದು ನಮ್ಗೆ ಒಂದೇ ಸತಿ ಪ್ರೋಗ್ರಾಮ್ ಎಲ್ಲಾನು ಒಂದೇ ಸತಿ ರನ್ ಮಾಡ್ಬಿಡುತ್ತೆ. ಇಂಟರ್ಪ್ರಿಟರ್ ಬಂದು ಒಂದೊಂದೇ ಲೈನ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಇಂಟರಾಕ್ಟಿವ್ ಅಂದ್ರೆ ಇವಾಗ ನಾನು ಪ್ರೋಗ್ರಾಮ್ ಬರೀತಾ ಅಂದ್ರೆ ಪ್ರೋಗ್ರಾಮ್ ರನ್ ಆಗ್ತಿರುತ್ತೆ, ಮಧ್ಯದಲ್ಲಿ ನಾನು ಸ್ಟಾಪ್ ಮಾಡ್ಬಿಟ್ಟು ಅದಕ್ಕೆ ಒಂದಷ್ಟು ವ್ಯಾಲ್ಯೂಸ್ ಕೊಡ್ಬೋದು. ಸೊ ಆ ರೀತಿ ನಾನು ಇಂಟರಾಕ್ಟಿವ್ ಆಗಿ ವ್ಯಾಲ್ಯೂಸ್ ಗಳನ್ನ ಕೊಡ್ಬೋದು. ಆಬ್ಜೆಕ್ಟ್ ಓರಿಯೆಂಟೆಡ್, ಯೂಶಲಿ ಇದೆಲ್ಲ ಬಂದು ನಾನೊಂದು ಆಬ್ಜೆಕ್ಟ್ ತಗೋತೀನಿ. ಆಬ್ಜೆಕ್ಟ್ ಅಂದ್ರೆ ಏನು? ಇಟ್ ಕ್ಯಾನ್ ಬಿ ಒಂದು ಬಟನ್ ಇರ್ಬೋದು, ಅಥವಾ ಒಂದು ವೆಬ್ ಪೇಜ್ ಇರ್ಬೋದು, ಅಥವಾ ಎಕ್ಸೆಲ್ ಇರ್ಬೋದು. ಅದಕ್ಕೆ ಆದಂತ ಕೆಲವೊಂದು ಕೋಡ್ಸ್ ಇರುತ್ತೆ, ಅಥವಾ ಒಂದು ಸ್ಕ್ರಿಪ್ಟ್ಸ್ ಇರುತ್ತೆ. ಈ ಒಂದು ಆಬ್ಜೆಕ್ಟ್ ಅಂತ ತಗೊಂಡಾಗ ಅದಕ್ಕೆ ಆದಂತ ಕೆಲವೊಂದು ಮೆಥಡ್ಸ್ ಇರುತ್ತೆ. ಸೊ ಇದೆಲ್ಲ ಇವಾಗ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಅರ್ಥ ಮಾಡ್ಕೊಳ್ಳೋದಕ್ಕೆ. ನಾನು ಮುಂದೆ ಹೋಗ್ತಾ ನಿಮ್ಗೆ ಅದನ್ನ ತೋರಿಸ್ತೀನಿ. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಇರುತ್ತೆ. ಮತ್ತೆ ಮೇನ್ ಥಿಂಗ್ ಇದೆಲ್ಲದಕ್ಕಿಂತ ಬಿಗಿನರ್ಸ್ ಲ್ಯಾಂಗ್ವೇಜ್. ಏನ್ ಬಿಗಿನರ್ಸ್ ಲ್ಯಾಂಗ್ವೇಜ್ ಅಂದ್ರೆ ಯಾರು ಬೇಕಾದ್ರೂ ಈಸಿ ಕಲಿಬಹುದು ಅಂತ. ಇಲ್ಲಿ ನೋಡಿ, ಇಲ್ಲೇನಂತ ಹೇಳುತ್ತೆ, ಇಟ್ ಯೂಸಸ್ ಇಂಗ್ಲಿಷ್ ಕೀವರ್ಡ್ಸ್ ಫ್ರೀಕ್ವೆಂಟ್ಲಿ. ಆಯ್ತಾ? ತುಂಬಾ ಸುಲಭವಾಗಿ ಇಂಗ್ಲಿಷ್ ಅನ್ನೇ ಹೋಲುವಂತ ಒಂದು ಲ್ಯಾಂಗ್ವೇಜ್ ಇದು. ಬಟ್ ಇದ್ರ ಕೆಲವೊಂದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಪೈಥಾನ್ ಲ್ಯಾಂಗ್ವೇಜ್ ತುಂಬಾ ಈಸಿ. ಈ ಪೈಥಾನ್ ನ ಯಾರು ಡೆವಲಪ್ ಮಾಡಿದ್ರು ಅಂತಂದ್ರೆ ಗ್ಯೋ ವ್ಯಾನ್ ರೋಸಮ್ ಅಂತ ಒಬ್ಬ, ಇವ್ರು ಬಂದು ಒಂದು C++ ಇದೆಲ್ಲ ವರ್ಕ್ ಮಾಡ್ಬೇಕಾದ್ರೆ, ಇವರೊಂದು ರಿಸರ್ಚ್ ಮಾಡ್ಬೇಕಾದ್ರೆ ಈ ಒಂದು ಪೈಥಾನ್ ಅನ್ನ ಕಂಡಿಡಿದ್ರೆ, ಏನೋ ಒಂದು ಮಾಡಿದ್ರು. ಅದಂಗೆ ರಿಸರ್ಚ್ ಮಾಡ್ತಾ 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 ಅದು ಏನಾಗೋಯ್ತು ಅಂದ್ರೆ ನಿಮ್ಗೆ 1994 ಈ ಟೈಮ್ ಪೀರಿಯಡ್ ಅಲ್ಲಿ ನೋಡಿ, ಇಲ್ಲಿ
ಆಯ್ತಾ, ಒಂದು ವರ್ಷನ್ ಅನ್ನ ರಿಲೀಸ್ ಮಾಡ್ತಾರೆ. ಅಂತ ಏನ್ ಸೂಪರ್ ಹಿಟ್ ಆಗಲ್ಲ ಇದು. ಹೆಚ್ಚು ಕಮ್ಮಿ ಒಂದು 6 ವರ್ಷ ಆದ್ಮೇಲೆ 2.0 ರಿಲೀಸ್ ಮಾಡ್ತಾರೆ. ಅವಾಗ್ಲೂ ಏನು ಅಷ್ಟೊಂದೇನು ಎಫೆಕ್ಟ್ ಆಗಲ್ಲ. ಬಟ್ ಪೈಥಾನ್ ತುಂಬಾ ಅಂದ್ರೆ ತುಂಬಾ ಎಫೆಕ್ಟ್ ಬಂದಿದ್ದು 2008 ಅಲ್ಲಿ. ನಾನು ಅಂದ್ರೆ ಅವಾಗ ಸ್ವಲ್ಪ ರೆಸಿಷನ್ ಎಲ್ಲ ನಡೀತಾ ಇತ್ತು. ಓಕೆ, ನನಗೆ ಇನ್ನೂ ಚೆನ್ನಾಗಿ ಜ್ಞಾಪನ ಇದೆ. ಇದು ಬಂದಾಗ ನಮಗೇನು ಅಷ್ಟೊಂದು ಐಡಿಯಾ ಇರಲಿಲ್ಲ. ನಾನು ಆಕ್ಚುಲಿ ಅವಾಗ VBA ಪ್ರೋಗ್ರಾಮಿಂಗ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಪೈಥಾನ್ ಅನ್ನೋದು ಸುಮ್ಮನೆ ಏನೋ ಒಂದು ಬಂತು ಅವಾಗ. ನಮಗೆ ಜಸ್ಟ್ ಇಂಥದ್ದೊಂದು ಲ್ಯಾಂಗ್ವೇಜ್ ಇದೆ ಅಂತ ನಾವೇನು ವರ್ಕ್ ಮಾಡಿರಲಿಲ್ಲ. ತುಂಬಾ ಡಿಮ್ಯಾಂಡ್ ಆಗ್ತಾ ಆಗ್ತಾ ಇದು ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂದ್ರೆ ನಿಮಗೆ 2012-13 ಅಲ್ಲಿ ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ ಆಗೋಯ್ತು. ಯಾಕಂದ್ರೆ ಅವಾಗ ನಿಮ್ಗೆ ಈ AI ಎಲ್ಲ ಸ್ವಲ್ಪ ಒಂದು ಸ್ಟೇಜ್ಗೆ ಒಂದೊಂದು ಸ್ಟೆಪ್ ಇಡ್ತಾ ಇತ್ತು ಅವಾಗ. ಸೊ ಅದು ಒಂದು ಸ್ಟೇಜ್ ಹೆಂಗಾಗೋಯ್ತು ಅಂದ್ರೆ ಪೈಥಾನ್ ಯಾವುದೇ ಟಾಸ್ಕ್ ಆದ್ರೂ ಬೇಕೇ ಬೇಕು ಅನ್ನೋ ತರ ಅದು ಬೆಳೆದು ಬಿಡ್ತದೆ. ಆಯ್ತಾ. ಸೊ ಇದೆಲ್ಲ ಬಂದು ನಿಮ್ಗೆ ಹೆಚ್ಚಾಗಿ ನೋಡಿ C++ ಇದೆಲ್ಲ ಏನು ಪ್ರೋಗ್ರಾಮ್ ಬರಿತೀವಲ್ಲ ಅದೇ ರೀತಿ ಇದನ್ನು ಕೂಡ ಒಂದು ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಕೆಲವೊಂದು ಅಲ್ಲಿ ಇಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಇದು ಮಾಡ್ಕೊಂಡು ರಿಸರ್ಚ್ ಮಾಡ್ಕೊಂಡು ಇದನ್ನ ಡೆವಲಪ್ ಮಾಡಿದ್ರು. ಬಟ್ ಇದು ಯಾತಕ್ಕೆ ತುಂಬಾ ಫೇಮಸ್ ಆಗೋಯ್ತು ಅಂದ್ರೆ ಇದು ನಿಮಗೆ ಲೈಬ್ರರೀಸ್ ಅಂತ ಬರುತ್ತೆ. ಈ ಪೈಥಾನ್ಗೆ ಆ ಲೈಬ್ರರೀಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಜೊತೆಗೆ ಈ ಸಾಫ್ಟ್ವೇರ್ ಬಂದು ಕಂಪ್ಲೀಟ್ ಆಗಿ ಫ್ರೀ. ಆಯ್ತಾ, ಇದು ಫ್ರೀ ಇರುತ್ತೆ ನಿಮಗೆ. ಸೊ ಇದು ಯಾವಾಗ ಫ್ರೀ ಅಂತ ಇತ್ತೋ ಎಲ್ಲರಿಗೂ ಏನಾಗೋಯ್ತು ಅಂದ್ರೆ ಇದನ್ನ ಇನ್ಸ್ಟಾಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ಕಮರ್ಷಿಯಲಿ ನಾನು ಯೂಸ್ ಮಾಡ್ಬೋದು. ಕಮರ್ಷಿಯಲಿ ಅಂತಂದ್ರೆ ಈಗ ನೋಡಿ MS ಆಫೀಸ್, ಟ್ಯಾಬ್ಲು, ಕೆಲವೊಂದು ಅಪ್ಲಿಕೇಶನ್ಸ್ ಎಲ್ಲ ನಾನು ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡಿ ಲೈಸೆನ್ಸ್ ತಗೊಂಡು ನಾನು ಮಾಡ್ಬೇಕು. ಇದಕ್ಕೇನು ಅಂಥದ್ದೇನಿಲ್ಲ. ಯಾರು ಬೇಕಾದ್ರು ಇನ್ಸ್ಟಾಲ್ ಮಾಡ್ಕೊಂಡು ಯಾರು ಬೇಕಾದ್ರು ವರ್ಕ್ ಮಾಡ್ತಾ ಇರ್ಬೋದು. ಇವಾಗ ಲೇಟೆಸ್ಟ್ ವರ್ಷನ್ ಬಂದು 3.13 ಆಯ್ತಾ. ಇದು 3.5 ಅಂತಿದೆ. 3.13 ಇವಾಗ ಲೇಟೆಸ್ಟ್ ವರ್ಷನ್. ಸೊ ಪೈಥಾನ್ 3 ಬಂದು ಇವಾಗ ಲೇಟೆಸ್ಟ್ ವರ್ಷನ್ ಇರೋದು. ಅದರಲ್ಲಿ 0.13 ಅಂತಂದ್ರೆ ಎಷ್ಟೋ ಚೇಂಜಸ್ಗಳು ಆಗ್ತಾ ಹೋಗುತ್ತೆ. ಇದು ನೋಡಿ ಏನಂತೆ, ಈಸಿ ಟು ಲರ್ನ್, ಈಸಿ ಟು ರೀಡ್, ಈಸಿ ಟು ಮೈಂಟೈನ್. ನೋಡಿ ಸ್ಟ್ಯಾಂಡರ್ಡ್ ಲೈಬ್ರರೀಸ್ ಇರುತ್ತೆ, ಎಷ್ಟೊಂದು ಲೈಬ್ರರೀಸ್ ಇರ್ತವೆ. ಇಂಟ್ರಾಕ್ಟಿವ್ ಮೋಡ್ ಆಲ್ರೆಡಿ ನಾವು ನೋಡಿದ್ವಿ. ಪೋರ್ಟೇಬಲ್, ಈಸಿ ಅಂದ್ರೆ ನಿಮ್ಗೆ ಫೈಲ್ಸ್ ತುಂಬಾ ಹೆವಿ ಇರಲ್ಲ. ಒಂದು ನೋಟ್ ಪ್ಯಾಡ್ ಅಲ್ಲಿ ನಿಮ್ಗೆ ಕೋಡ್ ನ ಕಾಪಿ ಮಾಡ್ಕೊಂಡು ಹೋಗ್ಬಿಡ್ಬೋದು. ಡೇಟಾಬೇಸ್ ಕನೆಕ್ಟ್ ಮಾಡ್ಬೋದು, GUI ಕ್ರಿಯೇಟ್ ಮಾಡ್ಬೋದು. ಅಂದ್ರೆ ನಾರ್ಮಲ್ ಅಪ್ಲಿಕೇಶನ್ಸ್ ನಾವೇನ್ ಮಾಡ್ತೀವಲ್ಲ ಈಗ ಬಿಲ್ಡಿಂಗ್ ಸಾಫ್ಟ್ವೇರ್ಸ್ ಈ ತರದ್ದೆಲ್ಲ ಅದನ್ನು ಕೂಡ ನಾವು ಮಾಡ್ಬೋದು. ಓಕೆ, ರೈಟ್. ಎಲ್ಲೆಲ್ಲೇ ಪೈಥಾನ್ ಯೂಸ್ ಆಗುತ್ತೆ ಆಯ್ತಾ. ನೋಡಿ ಪೈಥಾನ್ ನಾನು ಅವಾಗಲೇ ಹೇಳಿದೆ ಎಲ್ಲಾ ಕಡೆ ಯೂಸ್ ಆಗುತ್ತೆ. ಸೊ ನಾನು ಅದನ್ನ ಇಲ್ಲೇ ಯೂಸ್ ಮಾಡ್ತಾರೆ ಅಲ್ಲೇ ಯೂಸ್ ಮಾಡ್ತಾರೆ ಅಂತ ನಾನು ಹೇಳಕ್ ಬರಲ್ಲ. ಎಲ್ಲಾ ಕಡೆ ಯೂಸ್ ಮಾಡ್ತಾರೆ. ಎಸ್ಪೆಷಲಿ ನೀವು ನೋಡ್ಬೋದು ಯೂಟ್ಯೂಬ್, ಡ್ರಾಪ್ ಬಾಕ್ಸ್, ಗೂಗಲ್, ಕ್ಯೂರಾ, ನೆಟ್ಫ್ಲಿಕ್ಸ್ ಎಲ್ಲ ಆಯ್ತಾ. ಈ ಇನ್ಸ್ಟಾಗ್ರಾಮ್, ನಿಮ್ಗೆ ಎಲ್ಲೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್ ಎಲ್ಲ ಯೂಸ್ ಮಾಡ್ತಾರಲ್ಲ ಎಲ್ಲ ಪೈಥಾನ್ ಅನ್ನ ಯೂಸ್ ಮಾಡ್ತಾರೆ. ಸೊ ಸ್ಪೆಸಿಫಿಕ್ ಆಗಿ ನಿಮ್ಗೆ ವೆಬ್ ಡೆವಲಪ್ಮೆಂಟ್ ಇದೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದೆಲ್ಲ ವೆಬ್ ಡೆವಲಪ್ಮೆಂಟ್, ಇಂಟರ್ನೆಟ್ ಪೇಜಸ್ ಇದೆಲ್ಲ. ಆದ್ಮೇಲೆ ನಿಮ್ಗೆ GUI ಅಪ್ಲಿಕೇಶನ್ಸ್, ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ನಾನು ಹೇಳಿದೆ ನಿಮ್ಗೆ. ಈ ಬಿಲ್ಲಿಂಗ್ ಸಾಫ್ಟ್ವೇರ್ಸ್, GST ಸಾಫ್ಟ್ವೇರ್ಸ್ ಎಲ್ಲ ಬರ್ತಾವಲ್ಲ. ಸೊ ಆ ಥರದ್ದೆಲ್ಲ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ಕೋಬಹುದು. ಜೊತೆಗೆ ಸೈಂಟಿಫಿಕ್ ಅಂಡ್ ನ್ಯೂಮರಿಕ್ ಕ್ಯಾಲ್ಕುಲೇಷನ್ಸ್ ನಾನು ಹೇಳಿದೆ ನಿಮ್ಗೆ. ಈ ರಾಕೆಟ್ಸ್ ಎಲ್ಲ ಮಾಡ್ತಾರಲ್ಲ ಅಲ್ಲೂ ಕೂಡ ಈ ಒಂದು ಪೈಥಾನ್ ಅನ್ನ ಕೆಲವೊಂದು ಚಿಪ್ ಡಿಸೈನ್ಗೆ ಮತ್ತೆ ಅದಕ್ಕೆ ಏನಾದ್ರು ಆಟೋಮೇಟೆಡ್ ಪ್ರೋಗ್ರಾಮಿಂಗ್ ಎಲ್ಲ ಬೇಕಂದ್ರೆ ಇದನ್ನ ಯೂಸ್ ಮಾಡ್ಕೋತಾರೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ಬೋದು. ಪೈಥಾನ್ ಅಪ್ಲಿಕೇಶನ್ಸ್, ಎಜುಕೇಶನ್, ನಿಮ್ಗೆ LMS ಕೋವಿಡ್ ಬಂದ್ಮೇಲಂತೂ ತುಂಬಾ ಅಂದ್ರೆ ತುಂಬಾ ಇನ್ಸ್ಟಿಟ್ಯೂಟ್ಗಳು ಓಪನ್ ಆಗೋಯ್ತು. ಅವ್ರದ್ದೇ ಆಪ್ಗಳು ಬಂದ್ಬಿಡ್ತು. ಅದ್ರ ಜೊತೆಗೆ LMS ಎಲ್ಲ ಬಂದ್ಬಿಡ್ತು. ಸೊ ಅವಾಗ ಏನಾಯ್ತು, ಡಿಮ್ಯಾಂಡ್ ಜಾಸ್ತಿ ಆದಂಗೆ ಈ ಪೈಥಾನ್ ಅಪ್ಲಿಕೇಶನ್ಸ್ ತುಂಬಾ ಎಜುಕೇಶನ್ ಕಡೆಗೂ ತುಂಬಾ ಇಂಪಾರ್ಟೆನ್ಸ್ ಬಂತು. ಓಕೆ, ರೈಟ್. ನೆಕ್ಸ್ಟ್ ನಿಮ್ಗೆ ERP ಸಾಫ್ಟ್ವೇರ್ ಡೆವಲಪ್ ಮಾಡ್ಬೇಕಾ, ಅಲ್ಲೂ ಕೂಡ ನೀವು ಮಾಡ್ಬೋದು. ಈಗ ಎಷ್ಟೊಂದು ಕಾಮರ್ಸ್ ವೆಬ್ಸೈಟ್ಸ್ ಎಲ್ಲ ಆಟೋಮೆಟಿಕ್ ನಿಮ್ಗೆ ಸುಲಭವಾಗಿ ಸಿಕ್ಬಿಡುತ್ತೆ. ಡೇಟಾಬೇಸ್ ಆಕ್ಸೆಸ್, ನೀವು ಬೇಕಾದ್ರೆ ಯಾವ್ದಾದ್ರು ಡೇಟಾಬೇಸ್, MySQL, Oracle, SQL ಸರ್ವರ್ ಇದಕ್ಕೆಲ್ಲ ನೀವು ಯೂಸ್ ಮಾಡ್ಕೋಬಹುದು. ಅದು ಕನೆಕ್ಟ್ ಮಾಡ್ಕೋಬಹುದು. ನೆಟ್ವರ್ಕ್ ಪ್ರೋಗ್ರಾಮಿಂಗ್ ಕೂಡ ನೀವು ಮಾಡ್ಬೋದು. ಓಕೆ, ಸೊ ನೆಟ್ವರ್ಕ್ ಪ್ರೋಗ್ರಾಮಿಂಗ್ ನಿಮ್ಗೆ ಈ ನೆಟ್ವರ್ಕಿಂಗ್ ಎಲ್ಲ ಮಾಡ್ತಾರಲ್ಲ ಅಲ್ಲೂ ಕೂಡ ನೀವು ಪ್ರೋಗ್ರಾಮಿಂಗ್ ಅನ್ನ ಮಾಡ್ಬೋದು. ಇದ್ರ ಜೊತೆಗೆ ಇವಾಗ ಟೆಸ್ಟಿಂಗ್ ಅಲ್ಲೂ ಕೂಡ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಸೆಲೆನಿಯಂ ಇದೆಲ್ಲ ಇರುತ್ತಲ್ಲ ಅಲ್ಲೂ ಕೂಡ ನಾವು ಈ ಒಂದು ಪೈಥಾನ್ ಅನ್ನ ಯೂಸ್ ಮಾಡ್ಕೋಬಹುದು. ಗೇಮ್ಸ್ ಡೆವಲಪ್ ಮಾಡಬಹುದು, ಈಸಿ ಮಾಡ್ಬೋದು, ತುಂಬಾ ಈಸಿ ಮಾಡಬಹುದು ನೀವು. ಅದು ಬಿಟ್ಟು ಮಿಷಿನ್ ಲರ್ನಿಂಗ್, ರಾಬೋಟಿಕ್ಸ್, ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಅನಾಲಿಟಿಕ್ಸ್ ಇವಾಗ ನಾವೇನ್ ಕಲಿತಾ ಇದೀವಿ ಅದು. ಈ ತರ ಎಷ್ಟೊಂದು ಆಪ್ಷನ್ಸ್ಗಳು, ಎಷ್ಟೊಂದು ಕೆಲಸಕ್ಕೆ ನಾವು
ಈ ಒಂದು ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಯೂಸ್ ಮಾಡ್ಕೋತೀವಿ. ಓಕೆ, ಸೊ ನಾನು ನಿಮ್ಗೆ ಹೇಳೋದೇನಂದ್ರೆ, ಯಾರಾದ್ರೂ ಅಕಸ್ಮಾತ್ ಪೈಥಾನ್ ನೀವು ಏನ್ ಬೇಕಾಗಲ್ಲ, ಪ್ರೋಗ್ರಾಮಿಂಗ್ ಬೇಕಾಗಲ್ಲ, ತುಂಬಾ ಜನ ಹೇಳ್ತಾರೆ ಅನಲಿಟಿಕ್ಸ್, ಡೇಟಾ ಅನಲಿಟಿಕ್ಸ್ ಅಥವಾ ಬೇರೆ ಇನ್ನೊಂದಕ್ಕೆ ಪ್ರೋಗ್ರಾಮಿಂಗ್, ನಮಗೇನ್ ಪ್ರೋಗ್ರಾಮಿಂಗ್ ಕಲಿಯೋ ಅವಶ್ಯಕತೆ ಇಲ್ಲ, ನಾವು ವಿತೌಟ್ ಪ್ರೋಗ್ರಾಮಿಂಗ್ ಕೂಡ ನಾವು ಮಾಡಬಹುದು ಅಂತ. ಎಲ್ರಿಗೂ ನಾನು ಒಂದು ಕಿವಿ ಮಾತು ಹೇಳ್ತೀನಿ, ನೀವು ಕೆಲಸ ಮಾಡ್ತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ. ಪ್ರೋಗ್ರಾಮಿಂಗ್ ಅಟ್ಲೀಸ್ಟ್ ಒಂದು ಬೇಸಿಕ್ ಪ್ರೋಗ್ರಾಮಿಂಗ್ ಅನ್ನ ಕಲೀರಿ. ಯಾಕೆ ಹೇಳ್ತೀನಿ ಅಂದ್ರೆ, ಪ್ರೋಗ್ರಾಮಿಂಗ್ ನೀವು ಕಲಿತಾ 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 ಮುಂದಕ್ಕೆ ಹೆಂಗಾಗುತ್ತೆ ಅಂದ್ರೆ ಒಳ್ಳೆ ಸ್ಟೇಜಿಗೆ ಬರ್ತೀರಾ. 3 ವರ್ಷ 4 ವರ್ಷ ಆದ್ಮೇಲೆ ಪ್ರೋಗ್ರಾಮಿಂಗ್ ಗಳು ಇರಲ್ಲ, ಆಯ್ತಾ? ಯಾಕೆಂದ್ರೆ ಎಲ್ಲ ಚಾಟ್ GPT, AI ಟೂಲ್ಸ್ ಎಲ್ಲ ಬರ್ತವೆ, ಫೈನ್. ಹಂಗಂತ ಹೇಳ್ಬಿಟ್ಟು ನಾನು ಕಲ್ತೇ ಇಲ್ಲ ಅಂತಂದ್ರೆ ಮುಂದೆ ಆ ಆಟೋಮೇಟೆಡ್ ಪ್ರೋಗ್ರಾಮ್ಸ್ ಅಥವಾ ನೋ ಪ್ರೋಗ್ರಾಮಿಂಗ್, ನೋ SQL ಅಂತ ಹೆಂಗಿದೆ, ಅಥವಾ ನೋ ಪ್ರೋಗ್ರಾಮಿಂಗ್, ನೋ ಕೋಡ್ಸ್ ಅಂತೆಲ್ಲ ಬಂದ್ಬಿಟ್ಟಿದೆ ಇವಾಗ. ಅದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತ ಅಟ್ಲೀಸ್ಟ್ ಗೊತ್ತಾಗೋದಕ್ಕಾದ್ರೂ ನಿಮ್ಗೆ ಒಂದು ಬೇಸಿಕ್ ಐಡಿಯಾ ಇರಬೇಕು. ಸೊ ಮುಂದೆ 5 ವರ್ಷ ಆದ್ಮೇಲೆ ಪ್ರೋಗ್ರಾಮಿಂಗ್ ಇರಲ್ಲ, ಎಲ್ಲ ಆಟೋಮೇಟೆಡ್ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಆ 5 ವರ್ಷಕ್ಕೆ ಸರ್ವೈವ್ ಆಗೋರು ನಮ್ಗೆ ಗೊತ್ತಿರ್ಬೇಕಲ್ಲ, ಅದಕ್ಕಾದ್ರೆ ಅಟ್ಲೀಸ್ಟ್ ಕಲೀರಿ. ಆದ್ಮೇಲೆ ಬಂದ್ರೆ ನೋಡೋಣ, ಅಕಸ್ಮಾತ್ ಇದ್ರೆ ಓಕೆ, ಇಲ್ಲ ಅಂದ್ರೆ ಮಿಕ್ಕಿದ್ದು ಏನ್ ಬರುತ್ತೆ ಅವಾಗಿನ ಸ್ಟೇಜ್ ಅಲ್ಲಿ ಅದನ್ನ ಕಲಿತಾ ಹೋಗೋಣ. ಓಕೆನಾ? ರೈಟ್. ನೆಕ್ಸ್ಟ್ ಬಂದು ಇನ್ಸ್ಟಾಲೇಷನ್ ಮಾಡೋಣ. ನಾನು ಈ ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಇನ್ಸ್ಟಾಲ್ ಮಾಡಬೇಕು ನನ್ನ ಸಿಸ್ಟಮ್ಗೆ. ಪೈಥಾನ್ಗೆ ನೀವು ಇನ್ಸ್ಟಾಲೇಷನ್ ಮಾಡಲೇಬೇಕು ಅಂತ ಏನಿಲ್ಲ. ನಿಮಗೆ ಈ ಪೈಥಾನ್ ರನ್ ಮಾಡೋದು, ಪ್ರೋಗ್ರಾಮ್ ರನ್ ಮಾಡೋದಕ್ಕೆ ಆನ್ಲೈನ್ ಅಲ್ಲಿ ಎಷ್ಟೊಂದು ಆಪ್ಷನ್ ಸಿಗುತ್ತೆ ನೋಡಿ. ಪೈಥಾನ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆನ್ಲೈನ್ ಅಂತ ಕೊಡ್ತೀನಿ ನೋಡಿ. ನೋಡಿ, ಇವಾಗ ಆನ್ಲೈನ್ ಪೈಥಾನ್ ಕಂಪೈಲರ್ ಓಪನ್ ಆಯ್ತಾ? ಇಲ್ಲೊಂದಿದೆ, ಅದು ನೋಡಿ ಎಷ್ಟೊಂದಿದೆ. ನಿಮ್ಗೆ ಥೌಸಂಡ್ಸ್ ಆಫ್ ಈ ಇಂಟರ್ಪ್ರಿಟರ್ ಸಿಗುತ್ತೆ ನಮ್ಗೆ. ನೋಡಿ, ಈಗ ಹೋಗ್ತೀನಿ, ಸುಮ್ನೆ ಯಾವ್ದೋ ಒಂದು, ನನಗೆ ಇವಾಗ ಇಲ್ಲಿ ಏನಿದೆ ಅದನ್ನೇ ಸುಮ್ನೆ ಓಪನ್ ಮಾಡ್ತೀನಿ. ಇದೆಲ್ಲ ನಾನು ಆಕ್ಚುಲಿ ನೋಡೇ ಇಲ್ಲ. ಇವಾಗ ಇಲ್ಲಿ ಹೋಗ್ಬಿಟ್ಟು ನೋಡಿ, ಪೈಥಾನ್ ಇಲ್ಲಿದೆ ಆನ್ಲೈನ್. ಇಲ್ಲಿ ನೋಡಿ, ಇಲ್ಲೊಂದು ವಿಂಡೋ ಇದೆ. ನಾನು ಇವಾಗ ಹೋಗ್ಬಿಟ್ಟು ಇಲ್ಲಂದೇ ಅದಂತ ಒಂದು ಪ್ರೋಗ್ರಾಮ್ ಬರೀತೀನಿ. A = 20, B = 30, ಪ್ರಿಂಟ್ A + B. ಆಯ್ತಾ? ಈಗ ನೋಡಿ, ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ, ರನ್ ಅಂತ ಕೊಡ್ತೀನಿ ನೋಡಿ. 20 + 30 50 ಅಂತ ಇಲ್ಲೇ ಪ್ರೋಗ್ರಾಮ್ ರನ್ ಮಾಡ್ಬೋದು ನಾನು. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದಿದೆ. 6 ಲ್ಯಾಂಗ್ವೇಜ್ ಬೇಕಾ, SQL ಬೇಕಾ, ಎಲ್ಲ ಇದೆ ನೋಡಿ. ಇಲ್ಲಿ ಯಾವ್ದಿದು? ಹಾ, ಪ್ರೋಗ್ರಾಮ್ IZ. ಓಕೆ, ಪ್ರೋಗ್ರಾಮ್ ಈಸ್. ಈ ವೆಬ್ಸೈಟ್ಗೆ ಹೋಗ್ಬಿಡಿ, ನೋಡಿ ಇದೆಲ್ಲ ಇದೆ ಇಲ್ಲಿ. ಇದು ಜಾವಾ, ಆಯ್ತಾ? ನಿಮ್ಗೆ C++ ಎಲ್ಲ ಇದೆ ಇಲ್ಲಿ ನೋಡಿ. C# ಇದೆ, ಜಾವಾ ಸ್ಕ್ರಿಪ್ಟಿಂಗ್ ಚೆನ್ನಾಗಿದೆ. ಇದು ಯಾವ್ದೋ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ, ಸುಮ್ಮನೆ ಓಪನ್ ಮಾಡಿದೆ ನೋಡಿ. ಇದನ್ನು ನೋಡಿ, ಪೈಥಾನ್ ಇದೆ, 6 ಬೇಕಾದ್ರೆ ನೋಡಿ, ಕ್ಲಿಕ್ ಮಾಡಿದ್ರೆ 6 ಬಂದ್ಬಿಡ್ತೀನಿ. ಜಾವಾ ನೋಡೋಣ, ಈಗ ನೋಡಿ. ಎಸ್, ನಿಮ್ಗೆಲ್ಲ ಏನ್ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದಲ್ಲ, ಎಲ್ಲ ಇಲ್ಲೇ ಬಂದ್ಬಿಡುತ್ತೆ ನಿಮ್ಗೆ. ಓಕೆ, ರೈಟ್. ನೋಡಿ, ಇಲ್ಲಿ ಇನ್ನೊಂದಿದೆ, ಯಾವ್ದೋ ಒಂದು online.python ಅಂತ. ಇದು ಹೆಂಗ್ ವರ್ಕ್ ಆಗುತ್ತೆ ನೋಡೋಣ. ನೋಡಿ, ಇಲ್ಲಿ ಹೋಗ್ತೀನಿ, ಸೇಮ್ ಅದೇ ಪ್ರೋಗ್ರಾಮ್. ನಿಮ್ಗೆ ಈಸಿಗೆ ಅರ್ಥ ಆಗಲಿ ಅಂದ್ಬಿಟ್ಟು ಸಿಂಪಲ್ ಪ್ರೋಗ್ರಾಮ್ ಬರಿತಾ ಇದ್ದೀನಿ. ಪ್ರಿಂಟ್ A + B. ನೋಡಿ, ಇವಾಗ ಅಲ್ಲಿ ಏನ್ ಕೊಟ್ನಲ್ಲ 50 ಅಂತ ಅಷ್ಟೇ ಬರ್ಬೇಕು ಇವಾಗ. ಇಲ್ಲಿ ನೋಡಿ, ರನ್ ನಿಂತಿದೆ, ಬಂತ ನೋಡಿ. ಇದನ್ನ ಕಾಪಿ ಮಾಡ್ಕೊಳ್ಳೋಣ. ಇನ್ನೂ ಒಂದಿದೆ ಇಲ್ಲಿ ಹೋಗ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ರನ್ ಎಲ್ಲಿದೆ, ಎಲ್ಲ ಇರುತ್ತೆ ನೋಡಿ. ರನ್ ನೋಡಿ 50. ಯಾವ್ದು ಇನ್ನೇನು AI ಬೇರೆ ಇದೆ ಇಲ್ಲಿ ನೋಡೋಣ. AI ಅಂತ ಏನಿದೆ ನೋಡಿ, ಅದು AI ಇಲ್ಲೇ ಕೊಟ್ಬಿಡೋರೇನೋ. ಲಾಗಿನ್ ಮಾಡ್ಬೇಕೇನೋ ಅದಕ್ಕೆ. ಓಕೆ, ಫೈನ್, ಟ್ರೈ ಮಾಡಿದ್ದು. ಓಕೆ, ಇಲ್ಲಿ ಲಾಗಿನ್ ಕೊಟ್ರೆ ಮೋಸ್ಟ್ ಆಫ್ಲಿ ರನ್ ಆಗ್ಬೋದೇನೋ, ಇದೇನೋ ಬರ್ಬೋದು. ಇದು ನೋಡಿ, ನಾನು ಹೇಳ್ತಾ ಇರೋದು ಜಸ್ಟ್ ಆನ್ಲೈನ್ ನಿಮಗೆ ಬೇಕು ಅಂದ್ರೆ ನೋಡಿ, ಇಲ್ಲೊಂದಿದೆ ಯಾವುದೋ ಒಂದು, ಇದನ್ನು ಪೇಸ್ಟ್ ಮಾಡ್ತೀನಿ, ರನ್ ಮಾಡ್ತೀನಿ ನೋಡಿ. 50 ಅಂತ ಬಂತು. ಇಲ್ಲೂ ಇದೆ ನೋಡಿ, ಯಾವ್ದು ನೆಕ್ಸ್ಟ್ ಲೀಪ್ ಅಂತ ಯಾವುದೋ ಒಂದು, ಆಯ್ತಾ? ಬೇಕಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಇದನ್ನೆಲ್ಲ ಕಾಪಿ ಪೇಸ್ಟ್ ಮಾಡಿರ್ತೀನಿ, ಕಾಪಿ ಮಾಡ್ಕೊಳ್ಳಿ. ಓಕೆ, ರೈಟ್. ನೆಕ್ಸ್ಟ್ ಲೀಪ್ ಇದನ್ನು ಕೊಟ್ಟಿದ್ದೀನಿ. ಅದಾದ್ಮೇಲೆ ಯಾವ್ದೋ ನೋಡೋದಲ್ಲ. ಓಕೆ, ಇದು ಪ್ರೋಗ್ರಾಮ್ ಇಸ್. ಓಕೆ, ರೈಟ್. ಸೊ ಇವಾಗ ಇದು ಆನ್ಲೈನ್ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಜಸ್ಟ್ ಕ್ಲೋಸ್ ಮಾಡ್ತೀನಿ.
ನೆಕ್ಸ್ಟ್ ಬಂದು ಸಪೋಸ್ ನನಗೆ ಸಿಸ್ಟಮ್ ಅಲ್ಲೇ ಇನ್ಸ್ಟಾಲ್ ಆಗಿರಬೇಕು ಒಂದು ಅಪ್ಲಿಕೇಶನ್. ಸೊ ಅವಾಗ ನಾನು ಹೋಗಿ ಆನ್ಲೈನ್ ನಲ್ಲಿ ಓಪನ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ನನಗೆ ನಂದೇ ಆದ ಒಂದು ಅಪ್ಲಿಕೇಶನ್ ಇರಬೇಕು. ಮತ್ತೆ ನಾನು ಬರೆದಿರ್ತಕ್ಕಂಥ ಪ್ರೋಗ್ರಾಮ್ ಅದು ಸೇವ್ ಆಗ್ಬೇಕು. ಸೊ ಅವಾಗ ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ನೋಡಿ ಪೈಥಾನ್ ಡೌನ್ಲೋಡ್ ಅಂತ ಕೊಡ್ತೀನಿ. ಇದೇನ್ ಮಾಡುತ್ತೆ ಅಂದ್ರೆ ಇಲ್ಲಿ python.org ಅಂತಿದೆ. ಇದೇ ಮೇನ್ ಪೈಥಾನ್ಗೆ ವೆಬ್ಸೈಟ್. ರೈಟ್ ಕ್ಲಿಕ್ ಮಾಡಿ ಓಪನ್ ಅಂತ ಕೊಡ್ತೀನಿ. ಕೊಟ್ರೆ ನೋಡಿ ನನಗೆ ಡೌನ್ಲೋಡ್ ಅಂತ ಬರುತ್ತೆ 3.13.2. ಇದು ಬಂದು ಲೇಟೆಸ್ಟ್ ವರ್ಷನ್. ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಮತ್ತೆ exe ಫೈಲ್ ಡೌನ್ಲೋಡ್ ಆಗುತ್ತೆ. ಓಪನ್ ಮಾಡಿ ನಾನು ಅದು ಓಪನ್ ಮಾಡ್ಬಿಟ್ಟು ಇನ್ಸ್ಟಾಲ್ ಮಾಡ್ಬೋದು. ನೀವು ಅನ್ಕೋಬಹುದು ಹೆಂಗೆ ಫ್ರೀಯಾಗಿ ಕೊಡ್ತಾರೆ ಇದನ್ನ. ಆಯ್ತಾ, ಇಲ್ಲಿ ನೋಡಿ ಇಲ್ಲಿ ಎಷ್ಟೊಂದು ವರ್ಷನ್ಸ್ ಎಲ್ಲ ವರ್ಷನ್ಸ್ ಇಲ್ಲಿದೆ. ನಿಮ್ಗೆ ಯಾವ ವರ್ಷನ್ ಬೇಕೋ ಅದನ್ನ ಇನ್ಸ್ಟಾಲ್ ಮಾಡ್ಬೇಕು. ನೀವು ಕೇಳ್ಬೋದು ಯಾಕೆ ಎಲ್ಲ ವರ್ಷನ್ಸ್ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇಲ್ಲಿಂದ ಇದೆ ನೋಡಿ ಇದು. ಯಾವ್ದಕ್ಕೆ ಎಲ್ಲ ವರ್ಷನ್ ಇಟ್ಟಿರ್ತಾರೆ ಅಂದ್ರೆ ಕೆಲವೊಂದು ಪ್ರಾಜೆಕ್ಟ್ಸ್ ಅನ್ನ ಆಲ್ರೆಡಿ ಕಂಪ್ಲೀಟ್ ಮಾಡ್ಬಿಟ್ಟಿರ್ತಾರೆ. ಅದೇನಾಗ್ಬಿಡುತ್ತೆ ಅಂದ್ರೆ ಕೆಲವೊಂದು ಆಪ್ಷನ್ಸ್ ವರ್ಕ್ ಆಗಲ್ಲ. ನಾನೇನ್ ಮಾಡ್ತೀನಿ, ಲೇಟೆಸ್ಟ್ ವರ್ಷನ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀನಿ, ಕೋಡ್ ರನ್ ಮಾಡ್ತೀನಿ, ರನ್ ಆಗಲ್ಲ ಅಂತ ಇಟ್ಕೊಳ್ಳಿ. ಅವನ ಏನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಆ ಪರ್ಟಿಕ್ಯುಲರ್ ವರ್ಷನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಬೋದು. ಆಮೇಲೆ ನೀವು ಬೇಕಿದ್ರೆ ಅದನ್ನ ಹೆಂಗನ ನೆಕ್ಸ್ಟ್ ವರ್ಷನ್ಗೆ ಕನ್ವರ್ಟ್ ಮಾಡ್ಕೋಬಹುದು. ಸೊ ಆ ಕಾರಣಕ್ಕೆ ಇಲ್ಲಿ ಹಳೆ ವರ್ಷನ್ಸ್ ಅನ್ನ ಇಟ್ಟಿರ್ತಾರೆ. ಬೇಕಿದ್ರೆ ನೀವು ಹೋಗ್ಬಿಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ರೈಟ್. ನೀವು ಕೇಳ್ಬೋದು ಹೆಂಗೆ ಇವರು ಫ್ರೀಯಾಗಿ ಕೊಡ್ತಾರೆ, ಎಷ್ಟೋ ಜನ ಇದೆಲ್ಲ ಯೂಸ್ ಮಾಡ್ತಾರೆ, ಬಟ್ ಅವ್ರಿಗೆ ದುಡ್ಡು ಹೆಂಗ್ ಬರುತ್ತೆ ಅಂತ. ಇಲ್ಲಿ ನೋಡಿ ಡೊನೇಟ್. ಆಯ್ತಾ, ನೀವು ಹೋಗ್ಬಿಟ್ಟು ಡೊನೇಟ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೀವು ಡೊನೇಟ್ ಮಾಡ್ಬೋದು. ನೋಡಿ ಎಷ್ಟು ಬೇಕಾದ್ರೂ ಮಾಡ್ಬೋದು. ನಿಮ್ ಖುಷಿ, ಮಾಡ್ಬೋದು, ಮಾಡದೇನೆ ಇರ್ಬೋದು. ಫ್ರಾಂಕ್ಲಿ ಎಷ್ಟೋ ಜನ ಮಾಡೋದಿಲ್ಲ, ನಾನು ಯಾವತ್ತೂ ಮಾಡಿಲ್ಲ. ಆಯ್ತಾ, ಬಟ್ ನೀವು ಮಾಡ್ಬೇಕು ಅಂತ ಅನ್ಸಿದ್ರೆ ಇಲ್ಲಿ $10 ಇಂದ ನಿಮ್ಗೆ 5,000 ವರೆಗೂ ಆಪ್ಷನ್ ಇದೆ. ಅದು ಬಿಟ್ಟು ನಿಮ್ಗೆ ಏನಾದ್ರು ನಿಮ್ದೇ ಆದ ಅಮೌಂಟ್ ಕಳಿಸ್ಬೇಕು ಅಂದ್ರೆ ಅದರ್ ಅಮೌಂಟ್ ಅಂತಿದೆ. ಹೋಗ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಇದನ್ನ ಡೀಟೇಲ್ಸ್ ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಅವ್ರಿಗೆ ಎಷ್ಟು ದುಡ್ಡು ಅಂತ ಹೋಗುತ್ತೆ. ಓಕೆ, ಸೊ ಈ ರೀತಿ ಅವ್ರ ಸ್ವಲ್ಪ ದುಡ್ಡುಗಳನ್ನ ಮಾಡ್ಕೊತಾರೆ. ರೈಟ್, ಇದೊಂದು. ನೆಕ್ಸ್ಟ್ ಇದಾದ್ಮೇಲೆ ಅನಕೊಂಡಾ ಅಂತ ಒಂದು ನ್ಯಾವಿಗೇಟರ್ ಸಿಗುತ್ತೆ. ಈ ಅನಕೊಂಡಾ ಇದೆಯಲ್ಲ, ಇದು ಬಂದು ಸೇಮ್ ನಾವು ಹೋಗ್ಲಿ ಒಂದು ಆನ್ಲೈನ್ ಅಪ್ಲಿಕೇಶನ್ ನೋಡಿದ್ವಲ್ಲ, ಆನ್ಲೈನ್ ವೆಬ್ ಪೇಜ್, ಎಷ್ಟೊಂದು ಸಾಫ್ಟ್ವೇರ್ಸ್ ಎಲ್ಲ ಇತ್ತಲ್ಲ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ ಥರ. ಇಲ್ಲಿ ಹೋಗ್ಬಿಟ್ಟು ವಿಂಡೋಸ್ ಅಂತ ಬರುತ್ತೆ, ಇಲ್ಲಿ ಫ್ರೀ ಡೌನ್ಲೋಡ್. ಆಯ್ತಾ, ಸ್ಕಿಪ್ ನೋಡಿ, ಡೌನ್ಲೋಡ್. ವಿಂಡೋಸ್ಗೆ ನಾನು ಇಲ್ಲಿ ಡೌನ್ಲೋಡ್ ಮಾಡ್ಕೋತೀನಿ. ಇಲ್ಲೂ ಮಾಡ್ಬೋದು, ಮ್ಯಾಕ್ ಸಿಸ್ಟಮ್ ಇದ್ರೆ ಇಲ್ಲೂ ಮಾಡ್ಬೋದು, ಆಪಲ್ ಸಿಸ್ಟಮ್ಸ್, ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಇದ್ರೆ ಇಲ್ಲೂ ಮಾಡ್ಬೋದು. ಓಕೆ, ಸೊ ಇದು ಇನ್ಸ್ಟಾಲ್ ಮಾಡಿದ್ಮೇಲೆ ನನಗೆ ಈ ರೀತಿ ಬರುತ್ತೆ. ಸ್ಟಾರ್ಟ್ ಬಟನ್ಗೆ ಹೋದ್ರೆ ನೋಡಿ, ಇಲ್ಲಿ ಹೋದ್ರೆ ಈ ತರ ಬರುತ್ತೆ ಅನಕೊಂಡಾ ನ್ಯಾವಿಗೇಟ್. ಇದನ್ನ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ಇವಾಗ ಒಂದು ವಿಂಡೋ ಓಪನ್ ಆಗುತ್ತೆ, ಅದೇ ಪೈಥಾನ್ ಅಪ್ಲಿಕೇಶನ್. ಇವಾಗ ಅದು ಅನಕೊಂಡಾ ಓಪನ್ ಆಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡಿ, ಇದು ಅನಕೊಂಡಾ ನ್ಯಾವಿಗೇಟ್ ಓಪನ್ ಆಗ್ಲಿ. ಅದು ಒಂದು ಸ್ವಲ್ಪ ಸ್ಲೋ, ಅದು ಓಪನ್ ಆಗ್ತಿದೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆ, ನೋಡಿ ಇದು ನ್ಯಾವಿಗೇಟ್. ಓಕೆನಾ,
ಇಲ್ಲಿ ನೋ ರಿಮೈಂಡ್ ಮಿ ಲೇಟರ್ ಅಂತ ಕೊಟ್ಟಿರ್ತೀನಿ ಆಯ್ತಾ. ಇದು ಕೆಲವೊಂದು ಎನೇಬಲ್ ಮಾಡ್ಬೇಕಾದ ಆಪ್ಷನ್ಸ್. ನಾನು ಇವಾಗ ಸದ್ಯಕ್ಕೆ ಬೇಡ ಅದು. ಇದು ನಮಗೆ ನ್ಯಾವಿಗೇಟರ್. ಇಲ್ಲೂ ಕೂಡ ನೋಡಿ ಎಷ್ಟೊಂದು ಅಪ್ಲಿಕೇಶನ್ಸ್ ಪ್ರೋಗ್ರಾಮಿಂಗ್ ಅನ್ನ ನೀವು ಮಾಡ್ಕೋಬಹುದು. ನಾನೇನ್ ಮಾಡ್ತೀನಿ ಇವಾಗ ನನಗೆ ಬೇಕಾಗಿರೋದು ಪೈಥಾನ್ ಅನ್ನ ಬರೆಯುವಂಥದ್ದು. ಇಲ್ಲಿ ಹೋಗ್ಬಿಟ್ಟು ಜುಪಿಟರ್ ಅಂತ ಇರುತ್ತೆ, ನಾನಿಲ್ಲಿ ಲಾಂಚ್ ಅಂತ ಕೊಡ್ತೀನಿ. ಇದೇನ್ ಮಾಡುತ್ತೆ ಅಂದ್ರೆ ನನಗೆ ಈ ಪೈಥಾನ್ ಪ್ರೋಗ್ರಾಮ್ ಬರೆಯೋದಕ್ಕೆ ಒಂದು ವಿಂಡೋ ಓಪನ್ ಆಗುತ್ತೆ. ಓಪನ್ ಆಗ್ಲಿ ಅದು. ನೋಡಿ ಇಲ್ಲಿ ನಾನು ಇವಾಗ ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಬರೀಬಹುದು. ಓಕೆ, ಇಲ್ಲಿ ನ್ಯೂ ಅಂತ ಇದೆ. ನಾನೇನ್ ಮಾಡ್ತೀನಿ, ಇದು ನನಗೆ ಜುಪಿಟರ್, ಇದು ವಿಂಡೋ ಪೈಥಾನ್ ಪ್ರೋಗ್ರಾಮ್ ಬರೆಯೋದಿಕ್ಕೆ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನೋಟ್ ಪ್ಯಾಡ್ ಅಂತ ಕೊಡ್ತೀನಿ. ನೋಟ್ ಪ್ಯಾಡ್ ಅಂತ ಕೊಟ್ರೆ ನನಗೆ ಪೈಥಾನ್ ಪ್ರೋಗ್ರಾಮ್ ಬರೆಯೋದಿಕ್ಕೆ ಆಪ್ಷನ್ ಕೊಡುತ್ತೆ ನೋಡಿ. ಇವಾಗ ಇಲ್ಲಿ ನನಗೆ ಪೈಥಾನ್ ಪ್ರೋಗ್ರಾಮ್ ಬರೆಯೋದಕ್ಕೆ ಆಪ್ಷನ್ ಪೈಥಾನ್ 3 ಇಂಟರ್ನೆಟ್ ಪೈಥಾನ್ ಕರ್ನಲ್ ಅಂತ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಅಂತ ಕೊಡ್ತೀನಿ. ನೋಡಿ ನನಗೆ ಇವಾಗ ಇಲ್ಲೊಂದು ವಿಂಡೋ ಬಂತು. ಓಕೆ ನೋಡಿ, ಇಲ್ಲಿ ನಾನು ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಬರಿಬಹುದು. ಅಂದ್ರೆ ಇದು ಸೆಲ್ ಇದೆಯಲ್ಲ, ಇಲ್ಲಿ ಇದು ಎಕ್ಸ್ಪ್ಲನೇಷನ್ ತುಂಬಾ ಇದೆ, ಬಟ್ ಅಷ್ಟೊಂದೆಲ್ಲ ಈಗ ಸದ್ಯಕ್ಕೆ ಬೇಡ. ಪ್ರೋಗ್ರಾಮಿಂಗ್ ಅನ್ನ ಯಾವ ರೀತಿ ಅಂದ್ರೆ ಪ್ರೋಗ್ರಾಮ್ಸ್ ಅನ್ನ ಯಾವ ರೀತಿ ಬರಿಬಹುದು ಅಂತ ನಾವೇನ್ ಮಾಡೋಣ ಅಂದ್ರೆ ಸಿಂಟೆಕ್ಸ್ ಅನ್ನ ನೋಡೋಣ. ಅದಾದ್ಮೇಲೆ ಪ್ರೋಗ್ರಾಮ್ ಸಿಂಪಲ್ ಪ್ರೋಗ್ರಾಮ್ಸ್ ಅಂದ್ರೆ ಡೇಟಾ ಟೈಪ್ಸ್ ಗಳನ್ನ ನೋಡೋಣ. ಓಕೆ, ನಮ್ಗೆ ತುಂಬಾ ಟೈಮ್ ಕಮ್ಮಿ ಇರೋದ್ರಿಂದ ನಾ ಏನ್ ಮಾಡ್ತೀನಿ, ನಿಮ್ಗೆ ಪ್ರೋಗ್ರಾಮಿಂಗು, ವೇರಿಯೇಬಲ್ಸ್, ಡೇಟಾ ಟೈಪ್ಸ್ ಇದೆಲ್ಲದನ್ನು ಒಟ್ಟಿಗೆ ನಾನು ಕಲಿಸ್ತೀನಿ. ಅವಾಗ ಏನಾಗ್ತದೆ, ನಿಮ್ಗೆ ಎಲ್ಲಾ ಟಾಪಿಕ್ಸ್ ಕವರ್ ಆಗ್ಬಿಡುತ್ತೆ. ಫಸ್ಟ್ ಸಿಂಟೆಕ್ಸ್ ಇಲ್ಲಿ ಹೋಗ್ತೀನಿ. ಈಗ ಇದರಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದಾವೆ, ಬಟ್ ನಾನು ನಿಮ್ಗೆ ಜಸ್ಟ್ ಒಂದು ಗ್ಲಾನ್ಸ್ ಕೊಡ್ತೀನಿ ಯಾವ ರೀತಿ ನೀವು ಪ್ರೋಗ್ರಾಮಿಂಗ್ ಅನ್ನ ಬರೀಬೇಕು ಅಂತ. ನೀವು ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು ಗೊತ್ತಾ, ನೀವು ಪ್ರೋಗ್ರಾಮಿಂಗ್ ಅನ್ನ ಬರೀಬೇಕು ಅಂತಂದ್ರೆ ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು ಅಂದ್ರೆ ಈ ಸೆಂಟೆನ್ಸ್ ಕೇಸಸ್ ಇರುತ್ತಲ್ಲ, ಇದು ನೀವು ಅರ್ಥ ಮಾಡ್ಕೋಬೇಕು. ಕೇಸ್ ಇದು ಮೇನ್. ಓಕೆ, ಪೈಥಾನ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಏನದು ನೋಡಿ, ಇವಾಗ ನಾನಿಲ್ಲಿ ಒಂದು ಪ್ರೋಗ್ರಾಮಿಂಗ್ ಅನ್ನ ಬರೀತೀನಿ. ಓಕೆನಾ, ಒಂದು ಪ್ರೋಗ್ರಾಮ್ ಬರೀತೀನಿ. ಏನಂತ ಇಲ್ಲಿ ಹೋಗ್ಬಿಟ್ಟು ಎ ಈಕ್ವಲ್ಸ್ 10 ಆಯ್ತಾ. ಪ್ರಿಂಟ್ ಎ ಅಂತ ಕೊಡ್ತೀನಿ. ಓಕೆ, ಇಷ್ಟೇ ಪ್ರೋಗ್ರಾಮು. ಇದೇನ್ ಮಾಡುತ್ತೆ ಅಂದ್ರೆ ಎಲ್ಲಿರುವಂತ ವ್ಯಾಲ್ಯೂಸ್ ಅನ್ನ ಇದು ಪ್ರಿಂಟ್ ಮಾಡುತ್ತೆ ನೋಡಿ. ಪ್ರಿಂಟ್ ಆಯ್ತು. ಬಟ್ ಈಗ ನೋಡಿ ನಾನೇನ್ ಮಾಡ್ತೀನಿ, ಮತ್ತೆ ಎ ಈಕ್ವಲ್ಸ್ 20 ಅಂತ ಕೊಡ್ತೀನಿ. ಇಲ್ಲಿ ಪ್ರಿಂಟ್ ಎ ಅಂತ ಕೊಡ್ತೀನಿ. ಇದು ರನ್ ಮಾಡಿದ್ರೆ ಇಲ್ಲೂ ಕೂಡ 20 ಅಂತ ಬರುತ್ತೆ. ಅಂದ್ರೆ ರಿಸಲ್ಟ್ಸ್ ನನಗೆ ಇಲ್ಲಿ ಎ 10 ಇರ್ಬೋದು, 20 ಇರ್ಬೋದು. ಬಟ್ ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಪ್ರಿಂಟ್ ಎ ಮತ್ತೆ ಪ್ರಿಂಟ್ ಕ್ಯಾಪಿಟಲ್ ಎ ಅಂತ ಕೊಟ್ರೆ, ಈಗ ಇದನ್ನ ನಾನು ರನ್ ಮಾಡ್ತೀನಿ ನೋಡಿ. ಎ ಬಂದು 10, ಕ್ಯಾಪಿಟಲ್ ಎ ಬಂದು 20. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಪೈಥಾನ್ ಅಲ್ಲಿ ಕೇಸ್ ಸೆನ್ಸಿಟಿವ್ ಅಂದ್ರೆ ನಾನು ಕೊಡುವಂತ ವ್ಯಾಲ್ಯೂ ವೇರಿಯೇಬಲ್ಸ್ ಏನಿದೆ ಅಥವಾ ಏನಿಲ್ಲ ನಾನು ಕೊಟ್ಟಿದ್ದೀನಿ, ಇದು ಒಂದು ಕೇಸ್ ಸೆನ್ಸಿಟಿವ್. ಫಾರ್ ಎಕ್ಸಾಂಪಲ್ ಇವಾಗ num1 ಈಕ್ವಲ್ಸ್ 100 ಅಂತ ಕೊಡ್ತೀನಿ. ಬಟ್ ಅದೇ ನಾನು num1 ಅಂತ ಕೊಟ್ಟು ಇಲ್ಲಿ 300 ಅಂತ ಕೊಟ್ಟು ಪ್ರಿಂಟ್ num1 ಅಂತ ಕೊಟ್ರೆ ಅದು ಇದನ್ನೇ ತಗೊಳ್ಳೋದು. ಸೊ ಇವೆರಡು ಬೇರೆ ಬೇರೆ ನೋಡಿ. ಸೊ ಇದು ನೀವು ಫಸ್ಟ್ ಕಲಿಬೇಕಾಗಿರೋದು, ಅರ್ಥ ಮಾಡ್ಕೋಬೇಕಾಗಿರೋದು. ಕಲಿಬೇಕು ಅಂದ್ರೆ ಇದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನೀವು ಒಂದೊಂದೇ ಕಲಿತಾ ಹೋಗ್ತೀರಿ. ಓಕೆನಾ, ರೈಟ್. ಈಗ ನೆಕ್ಸ್ಟ್ ಬಂದು ನಾನು ಒಂದ್ ತಿಳ್ಕೊಂಡೆ, ಪೈಥಾನ್ ಬಂದು ಕೇಸ್ ಸೆನ್ಸಿಟಿವ್. ಸೆಕೆಂಡ್ ಇದು ಬಂದು ನಾವಿಲ್ಲಿ ಯಾವುದೇ ಕಾರಣಕ್ಕೂ ಒಂದು ವ್ಯಾಲ್ಯೂಸ್ ಅನ್ನ ಅಸೈನ್ ಮಾಡಬೇಕು ಅಂತಿದ್ರೆ
ಅಲ್ಲಿ ಕೀವರ್ಡ್ಸ್ ಅನ್ನ ಯೂಸ್ ಮಾಡಬಾರ್ದು. ಯಾವ್ದು ಕೀವರ್ಡ್ಸ್ ಅಥವಾ ರಿಸರ್ವ್ ವರ್ಡ್ಸ್ ಅಂದ್ರೆ ನೋಡಿ, ಈಗ ಪ್ರಿಂಟ್ ಈಕ್ವಲ್ಸ್ 20 ಅಂತ ಕೊಡ್ತೀನಿ. ಈಗ ಏನ್ ಮಾಡ್ತೀನಿ, ಪ್ರಿಂಟ್ ವ್ಯಾಲ್ಯೂಸ್ ಪ್ರಿಂಟ್ ಅಂತ ಅಂದ್ರೆ ಇಲ್ಲಿ ಪ್ರಿಂಟ್ಗೆ 20 ಅಂತ ಕೊಟ್ಟಿದ್ದೀನಿ. ಈ ಪ್ರಿಂಟ್ ಅನ್ನೋ ಕಮಾಂಡ್ ನಾನು ಪ್ರಿಂಟ್ ಮಾಡ್ಬೇಕು. ನೋಡಿ ಕೊಟ್ರೆ ನೋಡಿ ಎರರ್ ಬರುತ್ತೆ. ಯಾಕೆಂದ್ರೆ ಪ್ರಿಂಟ್ ಅನ್ನೋದೇ ಒಂದು ಕಮಾಂಡ್, ಅದನ್ನ ನಾನು ಯೂಸ್ ಮಾಡಕ್ಕಾಗಲ್ಲ. ಬಟ್ ಅದನ್ನ ನಾನು ಫಂಕ್ಷನ್ ಆಗಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಹೋದ್ರೆ ನೀವು ನಾನು ಎಷ್ಟೊಂದು ರಿಸರ್ವ್ ವರ್ಡ್ಸ್ ಅನ್ನ ಕೊಟ್ಟಿದ್ದೀನಿ. ಇಲ್ಲೇ ನೋಡಿ, ಇಲ್ಲಿ ಕೆಲವೊಂದು ಇದೆಲ್ಲ ನಿಮ್ಗೆ ಬೈ ಎಕ್ಸ್ಪೀರಿಯನ್ಸ್ ಬರುತ್ತೆ. ನಿಮ್ಗೆ ಇಲ್ಲ ಅಂದ್ರೂ ಟೈಪ್ ಮಾಡ್ಬೇಕಾದ್ರೆ ನೋಡಿ ಈ ತರ ಗ್ರೀನ್ ಕಲರ್ ಬರುತ್ತೆ. ಸೊ ಈ ತರ ಯಾವ್ದೆಲ್ಲ ಗ್ರೀನ್ ಕಲರ್ ಬರುತ್ತೆ ನೋಡಿ, ಆಂಡ್ ಅಂತ ಕೊಡ್ತೀನಿ. ಇಫ್ ನೋಡಿ ಆಲ್ಮೋಸ್ಟ್ ಅದು ಗ್ರೀನ್ ಕಲರ್ ಎಲ್ಲದಕ್ಕೂ ಬರುತ್ತೆ ಅಂತ ನಾನು ಚೆಕ್ ಮಾಡಿಲ್ಲ. ಬಟ್ ನೋಡಿ ಇವಾಗ ಎಕ್ಸಿಕ್ಯೂಟ್ ನೋಡಿ, ಇದಕ್ಕೆ ಬರಲ್ಲ. ಇಲ್ಲಿದೆ ಎಕ್ಸಿಕ್ಯೂಟ್ ಅಂತ. ಕೆಲವೊಂದಕ್ಕೆ ಬರಲ್ಲ, ಬಟ್ ನಿಮ್ಗೆ ಬೈ ಎಕ್ಸ್ಪೀರಿಯನ್ಸ್ ಬರುತ್ತೆ. ಬಟ್ ಆದಷ್ಟು ನಿಮ್ಗೆ ಅದರ ಗ್ರೀನ್ ಕಲರ್ ಬಂದ್ಬಿಡುತ್ತೆ. ಸೊ ಅದನ್ನ ನೀವು ನೋಡ್ಕೊಂಡು ಅದನ್ನ ಕೀವರ್ಡ್ಸ್ ಅಂತ ಅನ್ಕೋಬಹುದು. ಅದನ್ನ ಯಾವುದೇ ಕಾರಣಕ್ಕೂ ಈ ತರ ವ್ಯಾಲ್ಯೂಸ್ ಗಳನ್ನ ಅಸೈನ್ ಮಾಡೋದಕ್ಕೆ ಯೂಸ್ ಮಾಡಬಾರದು. ಓಕೆ, ರಿಸರ್ವ್ ವರ್ಡ್ಸ್. ನೆಕ್ಸ್ಟ್ ಲೈನ್ಸ್ ಅಂಡ್ ಇಂಡೆಂಟೇಶನ್. ಒಂದು ಪ್ರೋಗ್ರಾಮ್ ಬರ್ದಿರ್ತೀನಿ, ಆಯ್ತಾ? ನೋಡಿ ಇಲ್ಲಿ ಇವಾಗ ಈ ತರ ಒಂದು ಪ್ರೋಗ್ರಾಮ್ ಬರ್ದಿರ್ತೀನಿ, ಇದನ್ನು ಇಲ್ಲೇ ಕೊಟ್ಬಿಡ್ತೀನಿ. ಸೊ ಈ ರೀತಿ ಕೊಟ್ಟಾಗ ಇದೆಲ್ಲ ಒಂದೇ ತರ ಅಂದ್ರೆ ಲೈನ್ ಬೈ ಲೈನ್ ಇದೆ. ನಂಗೆ ಬೇಡ, ಇದನ್ನ ನಾನು ಸಪರೇಟ್ ಮಾಡ್ಕೋತೀನಿ. ಈ ತರ ಬ್ಲಾಂಕ್ ಲೈನ್ ಕೊಡ್ಬೋದು. ಓಕೆ, ಇಂಡೆಂಟೇಶನ್ ಬಂದು ನಾನು ಇಫ್ ಸ್ಟೇಟ್ಮೆಂಟ್, ಇದು ನಾಳೆ ಹೇಳ್ತೀನಿ ನಿಮ್ಗೆ. ಇಫ್ ಸ್ಟೇಟ್ಮೆಂಟ್ ಬರಿಬೇಕಾದ್ರೆ ನೋಡಿ ಇಲ್ಲಿ ಕೆಲವೊಂದು ಸ್ಪೇಸ್ ಬಿಡ್ಬೇಕಾಗತ್ತೆ, ಅದಕ್ಕೆ ಇಂಡೆಂಟೇಶನ್ ಅಂತ. ಇದು ನಾಳೆ ಇಫ್ ಸ್ಟೇಟ್ಮೆಂಟ್ ಬಂದಾಗ ನಾನು ನಿಮ್ಗೆ ತೋರಿಸ್ತೀನಿ ಇಂಡೆಂಟೇಶನ್ ಅಂದ್ರೆ ಏನು ಅಂತ. ಓಕೆ, ರೈಟ್. ನೆಕ್ಸ್ಟ್ ಮಲ್ಟಿಪಲ್ ಲೈನ್ ಸ್ಟೇಟ್ಮೆಂಟ್ಸ್. ಈಗ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಹೋಗ್ತೀನಿ, ಗೆಟ್ ವ್ಯಾಲ್ಯೂಸ್ ಅಂತ ಕೊಡ್ತೀನಿ, ಈಕ್ವಲ್ಸ್ this is our Python class. ಓಕೆ, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸ್ಲಾಶ್ ಇದೆಲ್ಲ ಸ್ಲಾಶ್ ಕೊಡ್ತೀನಿ. ಬಟ್ ಇಲ್ಲೇನ್ ಮಾಡ್ತೀನಿ, ಪ್ಲಸ್ ಸ್ಲಾಶ್ ಇದರಲ್ಲಿ ಸ್ಟಾಪ್ ಮಾಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮತ್ತೆ ಅದೇ ಕಂಟಿನ್ಯೂಷನ್, ದಿಸ್ ಇಸ್ ಅವರ್ ಫಸ್ಟ್ ಕ್ಲಾಸ್, ಮತ್ತದೇ ಪ್ಲಸ್ ಸ್ಲಾಶ್. Python is very interesting. ಲಾಸ್ಟ್ ಲೈನಲ್ಲಿ ಏನು ಕೊಡಬಾರ್ದು. ಇದು ಬೇಕಾದ್ರೆ ನಾವು ಇಲ್ಲಿ ಇಂಡೆಂಟ್ ನೋಡಿ, ಇದಕ್ಕೆ ಇಂಡೆಂಟ್ ಅಂತ ಕರಿತೀವಿ ನೋಡಿ. ನೀವು ಈಸಿ ಗೊತ್ತಾಗುತ್ತೆ ಯಾವ್ದೆಲ್ಲ ಲೈನಲ್ಲಿ ಇದೆ ಡೇಟಾ ಅಂತ. ಇದು ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಓಕೆ, ಗೆಟ್ ಪ್ರಿಂಟ್ ಗೆಟ್ ಒಂದು ನಿಮಿಷ. ಡಬಲ್ ಕೊಟ್ಬಿಟ್ಟು ಮಾಡಿ. ವರ್ಕ್ ಆಗ್ಬೇಕು, ಜಸ್ಟ್ ನಾನು ನೋಡ್ತಾ ಇದ್ದೀನಿ. ನಿಮಿಷ ಇದಕ್ಕೆ ಹೋದೇ ಬರ್ತೀವಿ, ಯಾರು ಒಂದು ನಿಮಿಷ. ಇಲ್ಲಿ ಕೆಲವು ಟೈಮು ರೀಸ್ಟಾರ್ಟ್ ಮಾಡ್ತೀನಿ, ಒಂದು ನಿಮಿಷ. ನೋಡಿ ಈ ತರ ಮಾಡ್ಬೋದು, ಅಂದ್ರೆ ಬ್ರೇಕ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಇದನ್ನೇ ನಾವೇನ್ ಮಾಡ್ಬೋದು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಡಬಲ್ ಕೋಟ್ಸ್ ಇದೆಯಲ್ಲ, ಇನ್ನೂ 2 ಕೊಟ್ಟಿರ್ತೀನಿ ಡಬಲ್ ಕೋಟ್ಸ್. ಅವಾಗ ಇದೇ ಇರಬಾರ್ದು, 3 ಡಬಲ್ ಕೋಟ್ಸ್ ಕೊಟ್ಟು ಎಂಟರ್ ಮಾರ್ಕ್ ಈ ತರ ಕೊಡ್ಬೋದು.
ಈ ರೀತಿ ಕೂಡ ಮಾಡ್ಬೋದು. ಸೊ ಒಂದೇ ಲೈನ್ ಅಲ್ಲಿ ಬೇಕಾದ್ರೂ ಕೊಡ್ಬೋದು. ನೀವು ಬ್ರೇಕ್ ಮಾಡ್ಬೇಕಾದ್ರೆ ಈ ರೀತಿ ನಾನು ಬ್ರೇಕ್ ಅನ್ನ ಕೂಡ ಮಾಡ್ಬೋದು. ಓಕೆ, ರೈಟ್. ಸೊ ಇಲ್ಲ ಏನ್ ಹೇಳ್ತೀನಿ ಅಂದ್ರೆ ಮಲ್ಟಿಪಲ್ ಲೈನ್ ಅಲ್ಲಿ ನಾವು ಇದನ್ನ ಕೊಡ್ಬೋದು. ಕೋಟ್ ಅಂತಂದ್ರೆ ನಾವು ಇಲ್ಲಿ ಕೊಟ್ಟವಲ್ಲ, ಇದು ಸಿಂಗಲ್ ಕೋಟ್, ಡಬಲ್ ಕೋಟ್ ಅಥವಾ 3 ಡಬಲ್ ಕೋಟ್ಸ್ ಅನ್ನ ಕೊಡ್ಬೋದು. ಸೇ ಫಾರ್ ಎಕ್ಸಾಂಪಲ್, get v equals, this is our first Python ಕ್ಲಾಸ್ ಅನ್ನು ಕೊಡ್ತೇನೆ. ಪ್ರಿಂಟ್ ನೋಡಿ, ಇದು ಸಿಂಗಲ್ ಕೋಟ್ ಆಯ್ತು. ಅದನ್ನೇ ಡಬಲ್ ಕೋಟ್ ಮಾಡ್ತೀನಿ. ಹೋಗ್ಬಿಟ್ಟು ಡಬಲ್ ಮತ್ತೆ ಅದೇ ಬರುತ್ತೆ. ಆಯ್ತಾ? ಇಲ್ಲಿ ಏನ್ ಕೊಡ್ತೀನಿ, ಎಂಡಿಂಗ್ ಅಲ್ಲೂ ಅದೇ ಕೋಡ್ಸ್ ಇರ್ಬೇಕು. ಬಟ್ ಇಲ್ಲಿ ನೋಡಿ, ನನಗೇನಾದ್ರು ಅಕಸ್ಮಾತ್ ಮಲ್ಟಿಪಲ್ ಲೈನ್ಸ್ ಬೇಕು ಅಂತಂದಾಗ 3 ಡಬಲ್ ಕೋಟ್ಸ್ ಅನ್ನ ಕೊಡ್ಬೇಕಾಗ್ತದೆ. ನೋಡಿ, ಅದನ್ನ ಇಲ್ಲಿ ಕೊಟ್ಟಿದ್ದೀನಿ. 3 ಡಬಲ್ ಕೋಟ್ಸ್ ಅನ್ನ ಕೊಟ್ರೆ ನಮಗೆ ಮಲ್ಟಿಪಲ್ ರೋಸ್ ಅಲ್ಲಿ ಕೊಡ್ಬೋದು. ಓಕೆ, ಕಮೆಂಟ್. ನಾನು ಇವಾಗ ಏನೋ ಒಂದು ಕಮೆಂಟ್ ಮಾಡಬೇಕು. ಕಮೆಂಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ಇವಾಗ ನನಗೆ ಒಂದು ಸ್ಟೇಟ್ಮೆಂಟ್ ಬೇಕು. ಹೆಂಗೆ ಅಂದ್ರೆ ಅದು ಎಕ್ಸಿಕ್ಯೂಟ್ ಆಗಬಾರ್ದು. ಅಂದ್ರೆ ನಾನು ಒಂದು ಪ್ರೋಗ್ರಾಮ್ ಬರೆದಿದ್ದೀನಿ, ಅದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಬೇಕು. ಸೊ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ದಿಸ್ ಪ್ರೋಗ್ರಾಮ್ ಈಸ್ ಅಬೌಟ್ ಪ್ರಿಂಟಿಂಗ್ ಡೇಟಾ ಇಂಟು ಮಲ್ಟಿಪಲ್ ವ್ಯಾಲ್ಯೂಸ್. ನನಗೆ ಗೊತ್ತಾಗಲ್ಲ, ಈ ಪ್ರೋಗ್ರಾಮ್ ಎಷ್ಟೋ ದಿನ ಆದ್ಮೇಲೆ ನಾನು ಬರ್ತೀನಿ, ನನ್ಗೇನು ಅರ್ಥ ಆಗಲ್ಲ ಅಂದ್ಬಿಟ್ಟು ಏನ್ ಮಾಡ್ತೀನಿ, ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತೀನಿ. ಈಗ ನೋಡಿ, ಇದು ಎಕ್ಸಿಕ್ಯೂಟ್ ಮಾಡಿದ್ರೆ ಎರರ್ ಬರುತ್ತೆ. ಯಾತಕ್ಕೆ ಎರರ್ ಬರುತ್ತೆ ಅಂತಂದ್ರೆ, ಇಲ್ಲಿ ನೋಡಿ, ಇದು ಒಂದು ಪ್ರೋಗ್ರಾಮಿಂಗ್ ಸ್ಟೇಟ್ಮೆಂಟ್ ತರ ಬಂದ್ಬಿಟ್ಟಿರುತ್ತೆ. ಓಕೆ, ಒಂದು ಪ್ರೋಗ್ರಾಮಿಂಗ್ ಸ್ಟೇಟ್ಮೆಂಟ್ ತರ ಇದೆ. ಸೊ ಇದನ್ನ ನಾನು ಒಂದು ಕಮೆಂಟ್ ತರ ಮಾಡ್ಬೇಕು. ಇಲ್ಲಿ ಹೋಗ್ಬಿಟ್ಟು ಹ್ಯಾಶ್ ಅಂತ ಕೊಡ್ತೀನಿ. ನೋಡಿ, ಸೊ ಹ್ಯಾಶ್ ಅಂತ ಕೊಟ್ರೆ ನನಗೆ ಏನಾಗುತ್ತೆ ಅಂದ್ರೆ ಅದು ಕಮೆಂಟ್ ಆಗ್ಬಿಡುತ್ತೆ. ನೋಡಿ, ಇಲ್ಲಿ ತರ. ಸೊ ಇವಾಗ ಇದನ್ನ ರನ್ ಮಾಡಿದ್ರೆ ನಂಗೆ ಎರರ್ ಬರಲ್ಲ. ಓಕೆ, ಸೊ ಈ ಕಮೆಂಟ್ ಅನ್ನ ಹಾಕ್ಬೇಕಾದ್ರೆ ನಾವು ತುಂಬಾ ಹುಷಾರಾಗಿ ಹಾಕ್ಬೇಕು. ಇಲ್ಲಿ ಹೋಗ್ಬಿಟ್ಟು ನಾನು ಇದನ್ನ ಎಲ್ಲಿ ಬೇಕಾದ್ರೂ ಹಾಕ್ಬೋದು ನಾನು. ಜೊತೆಗೆ ಇಲ್ಲಿ ನೀವು ಇವಾಗ ಇದನ್ನ ಕೋಡ್ ಇದೆ, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ನೋಡಿ, ಇಲ್ಲ, this is about 3 ಡಬಲ್ ಕೋಟ್ಸ್. ನೋಡಿ, ಈ ರೀತಿನೂ ಕೊಡ್ಬೋದು. ಬಿಗಿನಿಂಗ್ ಅಲ್ಲಿ ಹಾಕ್ಬಿಡಿ. ಇದನ್ನೇನಾದ್ರು ಬಿಗಿನಿಂಗ್ ಅಲ್ಲಿ ಕೊಟ್ಬಿಟ್ರೆ ಇದು ನೆಕ್ಸ್ಟ್ ನೋಡಿ, ಇಲ್ಲಿ ಬಿಗಿನಿಂಗ್ ಅಲ್ಲಿ ಕೊಟ್ಬಿಟ್ರೆ ಇದು ಕಮೆಂಟ್ ಆಗ್ಬಿಡುತ್ತೆ, ಇದು ಎಕ್ಸಿಕ್ಯೂಟ್ ಆಗಲ್ಲ. ಓಕೆನಾ? ಸೊ ಈ ರೀತಿ ನಾವು ಈ ಒಂದು ಕಮೆಂಟ್ ಅನ್ನ ಹಾಕ್ಬೋದು. ನೆಕ್ಸ್ಟ್, ಆಪರೇಟರ್ಸ್. ವೇರಿಯೇಬಲ್ಸ್, ಡೇಟಾ ಟೈಪ್. ಓಕೆ, ಏನ್ ಹಿಂಗಂದ್ರೆ ಆಪರೇಟರ್ಸ್, ವೇರಿಯೇಬಲ್ಸ್, ಡೇಟಾ ಟೈಪ್ ಅಂದ್ರೆ, ಫಸ್ಟ್ ಆಪರೇಟರ್ಸ್ ನೋಡೋಣ. ಆಪರೇಟರ್ಸ್ ಅಂತ ಬಂದ್ರೆ ನಮ್ಗೆ ಹೆಚ್ಚು ಕಮ್ಮಿ 6 ತರ ಡಿಫ್ರೆಂಟ್ ಆಪರೇಟರ್ಸ್ ಇರುತ್ತೆ. ಅದರಲ್ಲಿ ಅರಿಥಮೆಟಿಕ್, ಮತ್ತೆ ಕಂಪ್ಯಾರಿಸನ್, ಲಾಜಿಕಲ್. ಓಕೆ, ಅರಿಥಮೆಟಿಕ್, ಕಂಪ್ಯಾರಿಸನ್, ಲಾಜಿಕಲ್, ಬಿಟ್ ವೈಸ್, ಮತ್ತೆ ಮೆಂಬರ್ಶಿಪ್, ಮತ್ತೆ ನಮ್ಗೆ ಐಡೆಂಟಿಟಿ ಅಂತ ಒಂದು ಬರುತ್ತೆ. ಈ ಬಿಟ್ ವೈಸ್, ಮೆಂಬರ್ಶಿಪ್, ಐಡೆಂಟಿಟಿ ನಮಗೆ ಸದ್ಯಕ್ಕೆ ಬೇಡದಿರೋಂಥದ್ದು. ನಾವು ಅರಿಥಮೆಟಿಕ್, ಕಂಪ್ಯಾರಿಸನ್ ಮತ್ತೆ ಲಾಜಿಕಲ್ ಅನ್ನ ನಾವು ಆದಷ್ಟು ತಿಳ್ಕೊಳ್ಳೋಣ. ಓಕೆ, ರೈಟ್. ಇದು ಬಿಟ್ಟು ಇನ್ನೂ ಒಂದಿದೆ, ಅಸೈನ್ಮೆಂಟ್ ಆಪರೇಟರ್ ಅಂತ. ಅಸೈನ್ಮೆಂಟ್ ಅದೇನು ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಓಕೆ, ರೈಟ್. ಸೊ ಇದು ನಾವು ವರ್ಕ್ ಮಾಡ್ಬೇಕಾದ್ರೆ ಕಲ್ತ್ಕೊಳ್ಳೋಣ, ಯಾಕಂದ್ರೆ ಇದು ಒಂದೇ ಕಲಿಯಕ್ಕಾಗಲ್ಲ, ತುಂಬಾ ಟೈಮ್ ಹಿಡಿಯುತ್ತೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ವೇರಿಯೇಬಲ್ಸ್ ಅಂದ್ರೆ ಏನು, ಮತ್ತೆ ಡೇಟಾ ಟೈಪ್ ಅಂದ್ರೆ ಏನು, ಅದ್ರ ಜೊತೆಗೆ ಈ ಆಪರೇಟರ್ಸ್ ಹೆಂಗ್ ಯೂಸ್ ಮಾಡ್ಬೋದು ಅಂತ ನಾವು ನೋಡೋಣ. ನೋಡಿ, ಸುಮ್ಮನೆ ಎಕ್ಸಿಕ್ಯೂಟ್ ಮಾಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ 2 ನಂಬರ್ ಅನ್ನ ಆಡ್ ಮಾಡಬೇಕು. ಆಯ್ತಾ? ಜಸ್ಟ್ ಅನ್ನೋ ಸಿಂಪಲ್ ಪ್ರೋಗ್ರಾಮ್. ಇರ್ಬೇಕಾದ್ರೆ ಇಲ್ಲಿ ಹೋಗ್ಬಿಟ್ಟು ಕಮೆಂಟ್ ಕೊಡೋಣ, ಆಡ್ 2 ನಂಬರ್ಸ್. ಸಿಂಪಲ್ ಪ್ರೋಗ್ರಾಮ್. ಇಲ್ಲೇನ್ ಮಾಡ್ತೀನಿ, num1 ಈಕ್ವಲ್ಸ್ 100 ಅನ್ನು ಕೊಡ್ತೀನಿ.
ಇಲ್ಲಿ num1 ಅಂತ ಏನಿದೆಯಲ್ಲ, ಇದಕ್ಕೆ ನಾವು ವೇರಿಯೇಬಲ್ ಅಂತ ಕರಿತೀವಿ. ಏನ್ ವೇರಿಯೇಬಲ್ ಅಂತಂದ್ರೆ, ಈ 100 ಅನ್ನೋ ವ್ಯಾಲ್ಯೂ ಏನಿದೆ, ಇದು ಒಂದ್ ಕಡೆ ಸ್ಟೋರ್ ಆಗ್ಬೇಕು. ನಾನು ಪ್ರೋಗ್ರಾಮ್ ಬರೀಬೇಕಾದ್ರೆ ಇದೇನಾಗುತ್ತೆ ಅಂದ್ರೆ ಒಂದ್ ಕಡೆ ಸ್ಟೋರ್ ಆಗ್ಬೇಕು. ಎಲ್ಲಿ ಸ್ಟೋರ್ ಆಗುತ್ತೆ? ಮೆಮೊರಿ ಲೊಕೇಶನ್ ಅಲ್ಲಿ ಇದು ಸ್ಟೋರ್ ಆಗುತ್ತೆ, ಅಂದ್ರೆ ಮೆಮೊರಿಯಲ್ಲಿ. ಆಯ್ತಾ? ನಾವು ಈ ಸಿಸ್ಟಮ್ ಅಲ್ಲಿ ಏನಾದ್ರು ಫೈಲ್ ಸೇವ್ ಮಾಡ್ಬೇಕಾದ್ರೆ ಹೆಂಗ್ ಸೇವ್ ಮಾಡ್ತೀವಿ, ಆ ರೀತಿ ಈ ವ್ಯಾಲ್ಯೂಸ್ ಅಲ್ಲಿ ಸೇವ್ ಆಗಿರುತ್ತೆ. ಬಟ್ ನನಗೆ ಆ ವ್ಯಾಲ್ಯೂಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಅಂತ ಅಂದಾಗ ನಾನೇನ್ ಮಾಡ್ತೀನಿ, ಈ ತರ ಒಂದು ನೇಮ್ ಅನ್ನ ಕೊಡ್ತೀನಿ. ಇದಕ್ಕೆ ಅಡ್ರೆಸ್ ಅಂತ ಕರಿತೀವಿ, ಇಲ್ಲಾಂದ್ರೆ ವೇರಿಯೇಬಲ್ಸ್ ಅಂತ ಕರಿತೀವಿ. ವೇರಿಯೇಬಲ್ಸ್ ಅಂತ ಯಾತಕ್ಕೆ ಕರೀತಾರೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ನೋಡಿ, num1 ಈಕ್ವಲ್ಸ್ 100, num2 ಈಕ್ವಲ್ಸ್ 200 ನೋಡಿ. ಸೊ 2 ವೇರಿಯೇಬಲ್ ಅನ್ನ ತಗೊಂಡಿದ್ದೀನಿ. ಇಲ್ಲಿ ಈಕ್ವಲ್ಸ್ ಏನಿದೆ, ಇದು ಬಂದು ಅಸೈನ್ಮೆಂಟ್ ಆಪರೇಟರ್, ಅಂದ್ರೆ 100 ಈ num1ಗೆ ಅಸೈನ್ ಆಗ್ತಿದೆ. ಸೊ num1 ಈಕ್ವಲ್ಸ್ 100 ಅಂತಂದ್ರೆ ನಾನು ಇವಾಗ num1 ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು, 100 ಅಂತ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಅಸೈನ್ಮೆಂಟ್ ಆಪರೇಟರ್ ಬಂದು ಈಕ್ವಲ್ಸ್ ಅಂತ. ಈಗ ನೋಡಿ, ಹೋಗ್ಬಿಟ್ಟು ನಾನು ಜಸ್ಟ್ ಈ ತರ ಕೊಡ್ತೀನಿ, ಪ್ರಿಂಟ್ num1 ಪ್ಲಸ್ num2. ನೋಡಿ, ಈ ಪ್ಲಸ್ ಇದೆಯಲ್ಲ, ಇದು ಒಂದು ಆಪರೇಟರ್. ಯಾವ ಆಪರೇಟರ್? ಅರಿಥಮೆಟಿಕ್ ಆಪರೇಟರ್, ಅಡಿಷನ್. ಓಕೆ, ನೋಡಿ, ಇವಾಗ ನಾನು ರನ್ ಅಂತ ಕೊಟ್ರೆ ನನಗೆ 300 ಅಂತ ಬಂತು. ರೈಟ್? ಸೊ ಈ ತರ ನಾವು ಪ್ರೋಗ್ರಾಮ್ ಅನ್ನ ಚಿಕ್ಕದಾಗಿ ಹಂಗೆ ಡೆವಲಪ್ ಮಾಡ್ಕೋತಾ ಹೋಗ್ಬೋದು. ರೈಟ್? ಸಬ್ಟ್ರಾಕ್ಷನ್ ಬೇಕಾ? ಇಲ್ಲಿ ಹೋಗ್ಬಿಟ್ಟು ನಾನು ಮೈನಸ್ ಕೊಡ್ತೀನಿ, ಅಂದ್ರೆ ಸಬ್ಟ್ರಾಕ್ಷನ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಇಲ್ಲಿ ಸ್ಟಾರ್ ಮತ್ತೆ ಸ್ಲಾಶ್. ಸೊ ಈ ರೀತಿಯಾದ ಆಪರೇಟರ್ಸ್ ಗಳನ್ನ ಕೊಟ್ಟು ನಾವು ರಿಸಲ್ಟ್ಸ್ ಅನ್ನ ತಕ್ಕೋಬಹುದು. ಸೊ ಇದು ಒಂದು ವೇರಿಯೇಬಲ್, ಇದು ಅಸೈನ್ಮೆಂಟ್ ಆಪರೇಟರ್, ಇದು ಬಂದು ನಮ್ಗೆ ಅರಿಥಮೆಟಿಕ್ ಆಪರೇಟರ್. ಸೊ ಈ ರೀತಿ ನಾವು ಇನ್ನು ಅನೇಕ ಎಕ್ಸಾಂಪಲ್ಸ್ ಗಳನ್ನ ತಗೋಬಹುದು. ಬಟ್ ಈ ತರ ನೀವು ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ಮುಂದೆ ನೀವು ಪ್ರೋಗ್ರಾಮ್ ಬರೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆ, ಇಲ್ಲಿ ಇದನ್ನ ವೇರಿಯೇಬಲ್ ಅಂತ ಯಾತಕ್ಕೆ ಕರಿತೀವಿ ಅಂತ ನಿಮ್ಗೆ ಜಸ್ಟ್ ಹೇಳ, ಏನಕ್ಕೆ ಕರೀತಾರೆ ಅಂತ ನಾನು ಹೇಳ್ತೀನಿ ನೋಡಿ. ಈಗ ಇಲ್ಲಿ ಹೋಗ್ಬಿಟ್ಟು ಇಲ್ಲೊಂದು ಕೋಡ್ ಎಕ್ಸಿಕ್ಯೂಟ್ ಮಾಡ್ತೀನಿ, ಪ್ರಿಂಟ್ num1. ಆಯ್ತಾ? ರನ್ ಮಾಡಿದ್ರೆ ನನಗೆ ಅದು 100 ಅಂತ ಬರುತ್ತೆ. ಯಾಕಂದ್ರೆ num1 ಅಂತ ಏನು ಪ್ರೋಗ್ರಾಮ್ ಇದೆ, ಅದಕ್ಕೆ ಈ 100 ಅನ್ನೋದನ್ನ ಅಸೈನ್ ಮಾಡಿದ್ವಿ. ಬಟ್ ಇಲ್ಲಿ ಹೋಗ್ತೀನಿ ನೋಡಿ, ಇವಾಗ ಮತ್ತೆ num1 ಈಕ್ವಲ್ಸ್ 5000 ಅಂತ ಕೊಡ್ತೀನಿ. ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಈಗ ಏನಾಗೋಯ್ತು ನೋಡಿ, ಇಲ್ಲಿ 9 ಅಂತಿದೆ, ಕೌಂಟ್ ಮಾಡಿ ನೋಡಿ, 9, 10 ಮತ್ತೆ 11. ಈಗ ನಾನೇನ್ ಮಾಡಿದೆ ಅಂದ್ರೆ num1 ಈಕ್ವಲ್ಸ್ 5000 ಅಂತ ಇಲ್ಲಿ ಕೊಟ್ಟಿದ್ದೀನಲ್ಲ, ಇಲ್ಲಿ ಪ್ರಿಂಟ್ num1 ಅಂತಿದೆ. ವಾಪಸ್ ಹೋಗ್ಬಿಟ್ಟು ನಾನು ಇವಾಗ ಇದು ರನ್ ಮಾಡಿದ್ರೆ ನೋಡಿ, ಡೇಟಾ ರೀಪ್ಲೇಸ್ ಆಗ್ಬಿಟ್ಟು ಪ್ರತಿ ಸರಿ ನಾನೇನಾದ್ರು ಹೊಸ ವ್ಯಾಲ್ಯೂಸ್ ಕೊಡ್ತಾ ಹೋದ್ರೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಇದನ್ನ ವೇರಿಯೇಬಲ್ಸ್ ಅಂತ ಕರೀತಾರೆ. ಓಕೆ, ವೇರಿಯೇಬಲ್ಸ್ ಅಂತಂದ್ರೆ ಡೇಟಾ ಅದರಲ್ಲಿರೋವಂಥದ್ದು ವೇರಿ ಆಗ್ತಾ ಹೋಗುತ್ತೆ. ನಾನು ಹೆಂಗ್ ಅಸೈನ್ ಮಾಡ್ತೀನಿ ಆ ರೀತಿ. ಓಕೆ, ರೈಟ್? ಸೊ ಇಲ್ಲಿ ನಂಗೆ num1 ಮತ್ತೆ num2 ಯಾವ ರೀತಿ ಅಸೈನ್ ಮಾಡ್ಬೋದು ಅಂತ ನೋಡ್ಕೊಂಡ್ವಿ. ವೇರಿಯೇಬಲ್ ನೇಮ್ ಏನ್ ಬೇಕಾದ್ರೂ ಕೊಡ್ಬೋದು. ಇದಕ್ಕೆ ಐಡೆಂಟಿಫೈಯರ್ಸ್ ಅಂತ ಕರಿತೀವಿ. ಆದಷ್ಟು ಸ್ಪೇಸ್ ಕೊಡಬೇಡಿ, ಅದು ಎರರ್ ತೋರಿಸುತ್ತೆ. ಓಕೆನಾ? ಸೊ ನಮ್ಗೆ ಈ ಕಂಪ್ಯಾರಿಸನ್ ಅಂದ್ರೆ ಈಕ್ವಲ್ಸ್, ಇಲ್ಲಿ ನಾಟ್ ಈಕ್ವಲ್ಸ್. ಓಕೆ, ಸೊ ಆ ತರದ್ದು ನಾನು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಈ ರೀತಿ ನಾನು ಇಲ್ಲಿ ಕಂಪ್ಯಾರಿಸನ್ ಆಪರೇಟರ್ ಗಳನ್ನ ಯೂಸ್ ಮಾಡ್ಕೋಬಹುದು. ಓಕೆ, ರೈಟ್? ನೆಕ್ಸ್ಟ್ ಬಂದು ಲಾಜಿಕಲ್. ಲಾಜಿಕಲ್ ಅಂದ್ರೆ ಅಂಡ್ ಆರ್ ನಾಟ್ ಅಂತ ಏನ್ ಬರುತ್ತದೋ ಅದು ಬಂದು ನಾವು ಇಫ್ ಕಂಡೀಷನ್ಸ್ ಇದೆಯಲ್ಲ, ಇದು ನಾಳೆ ನಾವು ಇಫ್ ಕಂಡೀಷನ್ಸ್ ಮಾಡ್ತೀವಿ. ಸೊ ಅಲ್ಲಿ ನಾನು ನಿಮ್ಗೆ ಇದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಅರಿಥಮೆಟಿಕ್ ಅಲ್ಲಿ ನಮ್ಗೆ ಪ್ಲಸ್ ನೋಡಿ, ಇಲ್ಲಿ ಜಸ್ಟ್ ಕೊಡ್ತೀನಿ, ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವೈಡ್. ಸೊ ಇಷ್ಟು ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಕಂಪ್ಯಾರಿಸನ್ ನಿಮ್ಗೆ ಗೊತ್ತು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಈ ರೀತಿ ಬರಿತೀವಿ ನಾವು. ಡಬಲ್ ಈಕ್ವಲ್ಸ್, ಒಂದೇ ಈಕ್ವಲ್ಸ್ ಅಲ್ಲ, ನಾಟ್ ಈಕ್ವಲ್ಸ್ ಇದಾದ್ರು ಬರಿಬೋದು, ಹಿಂಗಾದ್ರೂ ಬರಿಬೋದು. ಇದೆಲ್ಲ ಒಂದು ಕಂಪ್ಯಾರಿಸನ್ ಆಪರೇಟರ್ಸ್. ಲಾಜಿಕಲ್ ಆಪರೇಟರ್ಸ್ ಅಂಡ್ ಆರ್ ನಾಟ್.
ಅಸೈನ್ಮೆಂಟ್ ಆಪರೇಟರ್ ಈಕ್ವಲ್ಸ್ ಅಂದ್ರೆ ಇದೇನು ವ್ಯಾಲ್ಯೂಸ್ ಇದೆ ಇಲ್ಲಿ ಜಸ್ಟ್ ಈಕ್ವಲ್ಸ್ ಅಂತ ಕೊಡೋದು. ಓಕೆ, ರೈಟ್. ಸೊ ನಾವ್ ಇವಾಗ ವೇರಿಯೇಬಲ್ಸ್ ಅಂದ್ರೇನು, ಡೇಟಾ ಟೈಪ್ ಅಂದ್ರೇನು, ಯಾವ ರೀತಿ ನಾವು ವ್ಯಾಲ್ಯೂಸ್ ಅನ್ನ ಅಸೈನ್ ಮಾಡಬೇಕು ಇದನ್ನ ನಾವು ನೋಡ್ತೀವಿ. ರೈಟ್, ಅದ್ರ ಜೊತೆಗೆ ಆಪರೇಟರ್ಸ್ ಗಳು ಕೂಡ ಜಸ್ಟ್ ಅರ್ಥ ಮಾಡ್ಕೊಂಡ್ವಿ. ಇನ್ನು ಪ್ರೋಗ್ರಾಮ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಇನ್ನು ನಮ್ಗೆ ಈಸಿಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದು ಡೇಟಾ ಟೈಪ್. ಓಕೆ, ಡೇಟಾ ಟೈಪ್ ಅಲ್ಲಿ 5 ಡಿಫ್ರೆಂಟ್ ಟೈಪ್ ಆಫ್ ಡೇಟಾಸ್ ಇರುತ್ತೆ. ಏನದು? ಫಸ್ಟ್ ಬಂದು ನ್ಯೂಮರಿಕ್, ನೆಕ್ಸ್ಟ್ ಬಂದು ಸ್ಟ್ರಿಂಗ್, ನೆಕ್ಸ್ಟ್ ಬಂದು ಲಿಸ್ಟ್, ಅದಾದ್ಮೇಲೆ ಡಿಕ್ಷನರಿ. ಸೊ ಇದು 5 ಡಿಫ್ರೆಂಟ್ ಡೇಟಾ ಟೈಪ್ಸ್. ಆಯ್ತಾ, ಇದ್ರ ಮೇಲೆ ನಾನು ತುಂಬಾ ಫಂಕ್ಷನ್ಸ್ ಗಳನ್ನ ಯೂಸ್ ಮಾಡ್ಬೋದು. ಬಟ್ ಈ ಡೇಟಾ ಟೈಪ್ಸ್ ಯಾವ ರೀತಿ ಇರುತ್ತೆ ಅಂತ ನಾನು ಇವತ್ತು ತೋರಿಸ್ತೀನಿ. ನಾಳೆ ಇದ್ರ ಮೇಲೆ ಯಾವ ರೀತಿ ನಾವು ಪ್ರೋಗ್ರಾಮ್ ಬರೀಬಹುದು ಅಂತ ತೋರಿಸೋಣ. ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಈಸಿ ಆಗಿರ್ತಕ್ಕಂಥ ಪ್ರೋಗ್ರಾಮ್ಸ್ ಇರುತ್ತೆ. ನಾನು ನಿಮ್ಗೆ ನಾಳೆ ಕಂಪ್ಲೀಟ್ ಇದರಲ್ಲಿ ಪ್ರೋಗ್ರಾಮ್ಸ್ ಹೆಂಗ್ ಬರೀಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಜಸ್ಟ್ ಇಂಟ್ರೊಡಕ್ಷನ್ ಮತ್ತೆ ಡೇಟಾ ಟೈಪ್ಸ್ ಅಂದ್ರೇನು, ವೇರಿಯೇಬಲ್ಸ್ ಅಂದ್ರೇನು, ಕೆಲವೊಂದು ಟರ್ಮಿನಾಲಜೀಸ್ ಅನ್ನ ನೀವು ತಿಳ್ಕೊಬೇಕಾಗತ್ತೆ ನಾನು ಪ್ರೋಗ್ರಾಮಿಂಗ್ ಅನ್ನ ಬರೆಯೋಕ್ಕೂ ಮುಂಚೆ. ಓಕೆ, ನ್ಯೂಮರಿಕ್ ಅಂತಂದ್ರೆ ಇವಾಗ ಡೇಟಾ ಟೈಪ್ ಏನು? ನಂಬರ್. ಈ ಡೇಟಾ ಟೈಪ್ ನಂಬರ್ ಇತ್ತು ಅಂದ್ರೆ ನನಗೆ ನಂಬರ್ ಸೇವ್ ಮಾಡ್ಬೇಕು. ನೋಡಿ, num1 = 100 ಅಂತ ಅಂದಾಗ ಈ num1 ಅಂತ ಏನಿದೆ ಇದು ನ್ಯೂಮರಿಕ್ ಡೇಟಾ ಟೈಪ್ ಇರುತ್ತೆ. ಸೊ ಇದಕ್ಕೆ ನಾವು ಈ ತರನು ಅಸೈನ್ ಮಾಡ್ಬೋದು. ಓಕೆ, ಸೊ ಯಾವ ಡೇಟಾ ಟೈಪ್ ಬೇಕಾದ್ರೂ ನಾನು ಅದಕ್ಕೆ ಕನ್ವರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಸ್ಟ್ರಿಂಗ್. ನೋಡಿ, ಅದೇ num1 ಅಂತ ಕೊಟ್ಬಿಟ್ಟು ಇಲ್ಲಿ ಸ್ಟ್ರಿಂಗ್ ಅಂತಿದ್ದಾಗ ಡಬಲ್ ಕೋಟ್ ಕೊಡ್ಬೇಕು. ಆಯ್ತಾ, ನೋಡಿ ಇದು ರನ್ ಮಾಡಿದ್ರೆ num1 ನಂಬರ್ ಇರ್ಬೇಕಾ, num1 ವ್ಯಾಲ್ಯೂಸ್ ಇರ್ಬೇಕು, ಟೆಕ್ಸ್ಟ್ ಇರ್ಬೇಕಾ ಅಂತ ನೋಡಿ. ಪ್ರಿಂಟ್ ಕೊಡ್ತೀನಿ ಇವಾಗ. ಓಕೆ, ರನ್ ಮಾಡಿದ್ರೆ ನೋಡಿ, ಸೊ ಇದು ಪ್ರಿಂಟ್ ಆಗಲ್ಲ. ಅಂದ್ರೆ ಇಲ್ಲೇ ನಾನು 500 5000 ಕೊಟ್ಟಿದ್ದೆ ಅಂತ. ಓಕೆ, ಅಥವಾ ನೋಡಿ ಇಲ್ಲಿ ಏನೋ ಇನ್ನೊಂದು ವ್ಯಾಲ್ಯೂ ಕೊಟ್ಟಿದೆ, ಅದು ಬರಲ್ಲ. ಸೊ ನಾವ್ ಏನ್ ಮಾಡೋದು, ನಮ್ಗೆ ಏನ್ ಬೇಕೋ ಅದನ್ನ ಅಸೈನ್ ಮಾಡ್ಕೋಬಹುದು. ಇಲ್ಲಿ ನಮ್ಗೆ ಯಾವುದೇ ರೀತಿಯಾದ ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಇಲ್ಲ. ಡಿಕ್ಲರೇಷನ್ ಅಂದ್ರೆ ನಾನು ಅಸೈನ್ ಮಾಡ್ತಾ ಇರುವಂತ ವೇರಿಯೇಬಲ್ ಯಾವ ಡೇಟಾ ಟೈಪ್ ಇರಬೇಕು ಅಂತ, ಅದಕ್ಕೆ ನಾವು ಡಿಕ್ಲರೇಷನ್ ಅಂತ ಕರಿತೀವಿ. ಅದು ನಮಗೆ ರೈಟ್. ನೆಕ್ಸ್ಟ್ ಬಂದು ಲಿಸ್ಟ್ ಟಪಲ್ಸ್. ಆಯ್ತಾ, LST ಅಂತ ಕೊಟ್ಟಿರ್ತೀನಿ, ಈಕ್ವಲ್ಸ್. ನೋಡಿ, ಲಿಸ್ಟ್ ಅಂತಂದ್ರೆ ಲಿಸ್ಟ್ ಆಫ್ ವ್ಯಾಲ್ಯೂಸ್. ಈ ತರ 12, 45, 67, 89 ಪಾಯಿಂಟ್, ಈ ತರ. ನೆಕ್ಸ್ಟ್ ಸರಿ, ನೋಡಿ ಈ ರೀತಿ ನಾನು ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಸರಿ, ಇದು ಸ್ಕ್ವೇರ್ ಬ್ರಾಕೆಟ್ ಇರಬೇಕು. ನೋಡಿ, ಇದು ಲಿಸ್ಟ್. ಆಯ್ತಾ, ಲೋಡ್ ಪ್ರಿಂಟ್ ಮಾಡಿದ್ರೆ ನೋಡಿ ಇದು ಲಿಸ್ಟ್. ನೆಕ್ಸ್ಟ್ ಟಪಲ್ಸ್ ಬೇಕು. ನೋಡಿ, ಇದೇ ಟಪಲ್ಸ್ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಈ ರೀತಿ ಬ್ರಾಕೆಟ್ಸ್ ಕೊಡ್ತೀನಿ. ಅದೇ ಬಟ್ ಏನಂದ್ರೆ ಇಲ್ಲಿ ಬ್ರಾಕೆಟ್ಸ್ ಮಾತ್ರ ಚೇಂಜ್. ಏನ್ ಮಾಡ್ತೀನಿ, ಟಪಲ್ಸ್ ಕೊಡ್ತೀನಿ. ಇದು ಎರಡು ಒಂದೇ. ಲಿಸ್ಟ್ ಮತ್ತೆ ಟಪಲ್ ಒಂದೇ. ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ ಟಪಲ್ಸ್ ಬಂದು ಈ ವ್ಯಾಲ್ಯೂಸ್ ಇದೆಲ್ಲ ಇದನ್ನ ಮಾಡಿಫೈ ಮಾಡಬಹುದು. ಲಿಸ್ಟ್ ಬಂದು ನಾನು ಈ ವ್ಯಾಲ್ಯೂಸ್ ಅನ್ನ ಮಾಡಿಫೈ ಮಾಡಬಹುದು. ಟಪಲ್ಸ್ ಅಲ್ಲಿ ಈ ವ್ಯಾಲ್ಯೂಸ್ ಅನ್ನ ಮಾಡಿಫೈ ಮಾಡಕ್ ಆಗಲ್ಲ. ಯಾಕಂದ್ರೆ ಟಪಲ್ ಬಂದು ರೀಡ್ ರೈಟ್, ಲಿಸ್ಟ್ ಬಂದು ಯು ಕ್ಯಾನ್ ರೈಟ್ ಆನ್ ದಟ್.
ಓಕೆನಾ? ಸೊ ಇದು ಒಂದು ಲಿಸ್ಟ್ ಮತ್ತೆ ಟಪಲ್. ಅದು ಬಿಟ್ಟು ಮತ್ತೆ ನಮ್ಗೆ ಈ ಡಿಕ್ಷನರಿ ಅಂತ ಇದೆ. ಆಯ್ತಾ? ಅದು ಹೆಂಗಿರುತ್ತೆ ಅಂದ್ರೆ ನಮ್ಗೆ ಈ ಫ್ಲವರ್ ಬ್ರಾಕೆಟ್ ಒಳಗಡೆ ಹೆಂಗೆ ಫ್ಲವರ್ ಬ್ರಾಕೆಟ್ ಒಳಗಡೆ ವ್ಯಾಲ್ಯೂಸ್ ಇದೆಯಲ್ಲ ಆ ರೀತಿ ನಾನು ಮಾಡೋದು. ಇದು ಹೆಂಗ್ ಮಾಡ್ಬೋದು ನೋಡಿ, ಇಲ್ಲಿ ಹೋಗ್ತೀನಿ ಇವಾಗ ಕೋರ್ಸ್ ಈ ತರ ಫೈಲ್ ಆಯ್ತಾ, ಕಾಮ ಇದು ಒಂದು ಎಂಟಿಟಿ ಆಯ್ತು. ಲ್ಯಾಂಗ್ವೇಜ್ ಓಕೆ. ನೋಡಿ ಇವಾಗ ಡ್ಯೂರೇಷನ್ 20 hours. ನೋಡಿ ಈ ಡಿಕ್ಷನರಿ ಹೆಂಗಿರುತ್ತೆ ಅಂದ್ರೆ ಒಂದು ಕೀ ಮತ್ತೆ ವ್ಯಾಲ್ಯೂ, ಕೀ ಮತ್ತೆ ವ್ಯಾಲ್ಯೂ, ಕೀ ಮತ್ತೆ ವ್ಯಾಲ್ಯೂ. ಸೊ ಇಲ್ಲಿ ನಾನು ಏನ್ ಕೊಟ್ಟಿದ್ದೀನಲ್ಲ ಈ ಫ್ಲವರ್ ಬ್ರಾಕೆಟ್, ಇದು ಬರೀ ಸಿಂಪಲ್ ಆಗಿರುವಂತ ಒಂದು ವ್ಯಾಲ್ಯೂಸ್. ಇದೊಂದು ಎಂಟಿಟಿ, ಇದೊಂದು ಎಂಟಿಟಿ, ಇದೊಂದು ಎಂಟಿಟಿ, ಆ ರೀತಿ ಇರಬಾರ್ದು. ಓಕೆ. ಸೊ ಈ ರೀತಿ ನಾವು 5 ಡಿಫರೆಂಟ್ ಟೈಪ್ ಆಫ್ ಡೇಟಾ ಟೈಪ್ಸ್ ಅನ್ನ ಯೂಸ್ ಮಾಡ್ಕೋಬಹುದು ಪೈಥಾನ್ ಪ್ರೋಗ್ರಾಮಿಂಗ್ ಅಲ್ಲಿ. ಬಟ್ ಇದೆಲ್ಲದನ್ನು ನಾವು ಇನ್ನೂ ಡೆಪ್ತ್ ಆಗಿ ಕಲಿಬೇಕು. ಅದನ್ನ ನಾಳೆ ನಿಮ್ಗೆ ಕಲಿಸ್ತೀನಿ. ಯಾವ ರೀತಿ ಈ 5 ಡೇಟಾ ಟೈಪ್ಸ್ ಏನಿದೆ ಹೆಂಗ್ ವರ್ಕ್ ಆಗುತ್ತೆ ಪೈಥಾನ್ ಪ್ರೋಗ್ರಾಮಿಂಗ್ ಅಲ್ಲಿ ಸಿಂಪಲ್ ಆಗಿ ಟೆಕ್ನಿಕಲಿ. ನೀವು ಇನ್ನೂ ಅಡ್ವಾನ್ಸ್ ಕಲಿಬೇಕು ಅಂತಂದ್ರೆ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಅದಕ್ಕೆ ಚಾಟ್ GPT ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಕೆಲವೊಂದೆಲ್ಲ ನಾವು ನಮ್ಗೆ ಗೊತ್ತಿರೋ ಬರ್ದಿರ್ತೀವಿ, ಇನ್ನೂ ಈಸಿ ಮೆಥಡ್ಸ್ ಇರುತ್ತೆ, ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆನಾ? ರೈಟ್. ಸೊ ಇಲ್ಲಿಗೆ ಸ್ಟಾಪ್ ಮಾಡಿರ್ತೀನಿ ಈಗ ಸದ್ಯಕ್ಕೆ. ನಾಳೆ ನಾನು ಹೇಳ್ದಂಗೆ ಇನ್ನು ಇದಕ್ಕಿಂತ ಅಡ್ವಾನ್ಸ್ಡ್ ಡೇಟಾ ಟೈಪ್ಸ್ ಮೇಲೆ ಪ್ರೋಗ್ರಾಮ್ ಹೆಂಗ್ ಬರೆಯೋದು, ಅದರಿಂದ ವ್ಯಾಲ್ಯೂಸ್ ಯಾವ ತರ ತಗೊಳ್ಳೋದು, ಸೊ ಈ ತರದ್ದೆಲ್ಲ ತುಂಬಾ ಇದೆ. ಅದಕ್ಕೆ ಆದಂತ ಫಂಕ್ಷನ್ಸ್ಗಳಿದೆ, ಅದನ್ನ ನಾಳೆ ಮಾಡೋಣ. ಓಕೆನಾ? ರೈಟ್. ಸೊ ಇವಾಗ ಮೈಕ್ ಆಪ್ಷನ್ ಅನ್ನ ಎನೇಬಲ್ ಮಾಡ್ತೀನಿ. ಅದಾದ್ಮೇಲೆ ಕೆಲವೊಂದು ಕ್ವಶನ್ಸ್ ಇದೆ, ವಿಜೇತನ ಕಳಿಸಿದರೆ ಅದನ್ನು ಕೂಡ ನಾನು ಆನ್ಸರ್ ಮಾಡ್ತೀನಿ. ಓಕೆ. ಅಲೋ ಮೈಕ್, ಇವಾಗ ನಿಮ್ ಮೈಕ್ ಆಪ್ಷನ್ ಇದೆ. ಯಾರಾದ್ರೂ ಮಾತಾಡೋದಿದ್ರೆ ನೀವು ಮಾತಾಡ್ಬೋದು. ಮೀನ್ ವೈಲ್ ನಾನು ವಿಜೇತ್ ಮತ್ತೆ ಸಂದೀಪ್ ಇವ್ರದ್ದು ಕ್ವಶನ್ಸ್ ಆನ್ಸರ್ ಮಾಡ್ತೀನಿ. ಫಸ್ಟ್ ವಿಜೇತ್, ನಾವು ಪೈಥಾನ್ ನ ಯಾತಕ್ಕೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ನಮ್ಗೆ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಯಾವಾಗ್ಲೂ ನಾನು ಆನ್ಲೈನ್ ವೆಬ್ ಪೇಜಸ್ ಅಲ್ಲೇ ನಾವು ವರ್ಕ್ ಮಾಡೋಕ್ಕಾಗಲ್ಲ. ಸೊ ಆಫ್ಲೈನ್ ಅಲ್ಲೂ ಬೇಕಾಗುತ್ತೆ. ಸೊ ಅವಾಗ ನಾವು ಈ ತರ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ರೆ ಪೈಥಾನ್ ಅನ್ನ ಆಫ್ಲೈನ್ ಅಲ್ಲಿ ಕೂಡ ವರ್ಕ್ ಮಾಡಬಹುದು. ಓಕೆ. ರೈಟ್. ಸಂದೀಪ್, ನಿಮ್ ಎಕ್ಸೆಲ್ ಫೈಲ್ ಬಂತು, ದಯವಿಟ್ಟು ಸಾರಿ. ತುಂಬಾ ಜನ ಫೈಲ್ಸ್ ಅನ್ನ ಕಳಿಸಿದ್ರು. ಸೊ ನನಗೆ ಟೈಮ್ ಆಗ್ತಲ್ಲ, ಯಾಕಂದ್ರೆ ನನಗೆ ವೀಕೆಂಡ್ ಕ್ಲಾಸಸ್ ಮತ್ತೆ ಇನ್ನೂ ಬೇರೆ ಕೆಲ್ಸಗಳಿತ್ತು. ಸೊ ಹಂಗಾಗಿ ನೋಡಿಲ್ಲ. ಖಂಡಿತ ನಾನು ನೋಡ್ತೀನಿ. ನಿಮ್ ಫೈಲ್ ಬಂದಿದೆ ಆಯ್ತಾ, ಖಂಡಿತ ನಾನು ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ವಿಜೇತ್ ಕೂಡ ಕಳ್ಸಿದ್ರು, ಅವ್ರದ್ದು ಕೂಡ ಫೈಲ್ ನೋಡಕ್ಕಾಗಿಲ್ಲ. ಸೊ ನಾನು ನೋಡ್ತೀನಿ, ನಾನು ಖಂಡಿತ ನೋಡ್ಬಿಟ್ಟು ಹೇಳ್ತೀನಿ. ಯಾಕೆ ನೋಡಿ ಇವಾಗ ಇಷ್ಟೊತ್ತಾಯ್ತು, ಮತ್ತೆ ನಾಳೆ ಬೆಳಿಗ್ಗೆ ಬೇರೆ ಮೀಟಿಂಗ್ ಇರುತ್ತೆ, ಆ ಮೀಟಿಂಗ್ಗೆ ನಾನು ಪ್ರಿಪೇರ್ ಆಗ್ಬೇಕು. ಸೊ ಹಿಂಗಾಗಿ ಅದು ಸ್ವಲ್ಪ ಟೈಮ್ ಹಂಗೆ ಚೇಂಜ್ ಆಗ್ಬಿಡುತ್ತೆ, ಮರ್ತ್ ಬಿಟ್ರೆ ಮತ್ತೆ ಹೊಟ್ಟೆ ಹೋಗ್ಬಿಡುತ್ತೆ. ಆಯ್ತಾ? ರೈಟ್. ಸುಮಂತ್ಗೆ ಚಾಟ್ ಬಾಕ್ಸ್ ಅಲ್ಲಿ ಒಂದ್ ನಿಮಿಷ ಇದು ಚೆಕ್ ಮಾಡ್ತೀನಮ್ಮ. ಏನೋ ಆಗಿದೆ. ಓಕೆ, ಒಂದ್ ನಿಮಿಷ ಮಾಡ್ತೀನಿ. How many hours? I think now time ಏನಪ್ಪಾ? 6 hours completed. 6 hours completed. How many runs? 56. Okay. ದಯವಿಟ್ಟು ಯಾರು ಅಕಸ್ಮಾತ್ ಇಲ್ಲಿ ಮಾತಾಡಿಲ್ಲ ಅಂದ್ರೆ ಮ್ಯೂಟ್ ಅಲ್ಲಿರಿ ಆಯ್ತಾ, ಪ್ಲೀಸ್. ಎಲ್ಲರಿಗೂ ಆಪ್ಷನ್ ಇದೆ. ಏನಕ್ಕೆ ನಿಮ್ಗೆ ಆಪ್ಷನ್ ಚಾಟ್ ಆಪ್ಷನ್ ಬರ್ತಿಲ್ಲ ಗೊತ್ತಿಲ್ಲ ನನಗೆ. ಓಕೆ, ಇವಾಗ ನೋಡಿ ಸುಮಂತ್, ಇವಾಗ ಟೈಪ್ ಮಾಡಿ ಸುಮಂತ್. ಸುಮಂತ್ ಇವಾಗ ನೋಡಿ ಟೈಪ್ ಮಾಡ್ಬೋದಂತ. ಮೀನ್ ಮೇಲೆ ಬೇರೆ ಯಾರಾದ್ರೂ
ಮಾತಾಡೋದಿದ್ರೆ ದಯವಿಟ್ಟು ಮಾತಾಡಿ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಪರವಾಗಿಲ್ಲ. ಸುಮಂತ್, ನೀವೇನಾದ್ರು ಇದ್ರೆ ನೋಡಿ, ಇದು ಇವಾಗ ಟೈಪ್ ಮಾಡ್ಬೋದಾ ಅಂತ. ಓಕೆ, ಫೈನ್. ಅಲ್ಲಿ ಕೆಲವೊಂದು ಆಪ್ಷನ್ಸ್ ಎಲ್ಲ ಗೊತ್ತಾಗಲ್ಲ, ಮೋಸ್ಟ್ಲಿ ಸುಮಂತ್ ಇಲ್ಲ ಅನ್ಸುತ್ತೆ. ಓಕೆ, ರೈಟ್. ಸೊ ನಿಮ್ಗೆ ಏನೋ ಕ್ವಶನ್ಸ್ ಇಲ್ಲ ಅಂದ್ರೆ ನಾನು ಇವತ್ತು ಮೀಟಿಂಗ್ ಅನ್ನು ಕ್ಲೋಸ್ ಮಾಡ್ತೀನಿ. ನಾಳೆ ಕಂಪ್ಲೀಟ್ ಬರೀ ಪ್ರೋಗ್ರಾಮ್ಸ್ ಇರುತ್ತೆ, ಯಾಕಂದ್ರೆ ತುಂಬಾ ಇದೆ ವರ್ಕ್ ಮಾಡುವಂಥದ್ದು. ನಾಳೆ ವರ್ಕ್ ಮಾಡೋಣ, ಓಕೆನಾ? ರೈಟ್. ಯಾವ ಹಳೆ ಮೆಸೇಜ್ ಅನ್ಸುತ್ತಿದ್ದು. ರಕ್ಷಿತ್ ಒಂದು ಕ್ವಶನ್ ಇದೆ. ಈಸ್ ಇಟ್ ಪಾಸಿಬಲ್ ಟು ಲರ್ನ್ ಪೈಥಾನ್ ಇನ್ 30 days ಅಂಡ್ ಗೆಟ್ ಜಾಬ್? ರಕ್ಷಿತ್, ನಾನು ಏನ್ ಹೇಳ್ಬೋದು ಅಂದ್ರೆ, ಯು ಕ್ಯಾನ್ ಲರ್ನ್ ಪೈಥಾನ್ ಇನ್ 5 days ಆಲ್ಸೋ, ಆಯ್ತಾ? ಬಟ್ ಗೆಟಿಂಗ್ ಜಾಬ್ ನಾನು ಗ್ಯಾರಂಟಿ ಹೇಳಕ್ ಬರಲ್ಲ, ಓಕೆನಾ? ಸೊ ಅದು ನಾನು ಹೇಳಕ್ ಬರಲ್ಲ. ಬಟ್ 5 ದಿನ ಸಾಕು ನಿಮ್ಗೆ. 5 ದಿನದ ನಿಮ್ಗೆ ಸ್ವಲ್ಪ ಲಾಜಿಕ್ ಗೊತ್ತಿತ್ತು ಅಂದ್ರೆ 5 ದಿನದಲ್ಲಿ ಕಲಿಬಹುದು, ಆಯ್ತಾ? ಅಷ್ಟು ಸುಲಭ ಇದೆ ಆಕ್ಚುಲಿ. ಬಟ್ ಜಾಬ್ ಬಗ್ಗೆ ನಾನು ಯಾರಿಗೂ ನಾನು ನಮ್ಮ ಹತ್ರನೇ ಕಂಪ್ಲೀಟ್ ಕೋರ್ಸ್ ಮಾಡಿರೋರಿಗೆ ನಾನು ಫಸ್ಟ್ ಹೇಳ್ಬಿಡ್ತೀನಿ, ನಾನು ಕೆಲಸ ಕೊಡಿಸ್ತೀನಿ ಅಂತ ನಾನು ಯಾರನ್ನೂ ಸೇರಿಸ್ಕೊಳ್ಳಲ್ಲ. ಖಂಡಿತವಾಗಿ ನಾನು ಏನು ನಿಮ್ಗೆ ಇಂಡಸ್ಟ್ರಿಯಲ್ಲಿ ಕೇಳ್ತಾರಲ್ವ, ಅಂದ್ರೆ ಲಾಜಿಕ್ಸ್ ಅಥವಾ ಸ್ಕಿಲ್ಸ್ ಏನ್ ಕೇಳ್ತಾರೆ ಅದನ್ನ ನಾನು ಕಲ್ಸ್ಕೊಡ್ತೀನಿ ಅಂತ ಹೇಳಬಲ್ಲೆ. ಬಟ್ ಎಸ್, ನಿಮಗೆ ಕೆಲವೊಂದು ಟೆಕ್ನಿಕ್ಸ್ ಇದೆ, ಆಯ್ತಾ, ಜಾಬ್ ಹುಡ್ಕೋದಿಕ್ಕೆ. ಅದ್ರ ಬಗ್ಗೆ ನಾನು ಈ ಒಂದು ಸೆಷನ್ಸ್ ಮುಗಿದ್ಬಿಡ್ಲಿ ಇದೆಲ್ಲ, ಆಮೇಲೆ ನಾವು ಮಾತಾಡೋಣ, ಆಯ್ತಾ? ಸೊ ಪ್ರತಿ ವಾರ ಒಂದು ಟಾಪಿಕ್ ತಗೊಂಡು ಎಲ್ಲರೂ ಮೀಟ್ ಮಾಡೋ ಥರ ಒಂದು ಕಮ್ಯುನಿಟಿ, ಕಂಟಿನ್ಯೂಸ್ ವಾರಕ್ಕೊಂದ್ಸರಿ ನಾವು ಮೀಟ್ ಮಾಡೋ ಥರ ಒಂದು ಪ್ಲಾನ್ಸ್ ಇದೆ. ಅದ್ರ ಜೊತೆಗೆ ನಾನು ಪವರ್ BI ಕೂಡ ಹೇಳ್ದೆ, ಅದನ್ನು ಕೂಡ ಮಾಡೋಣ. ಅದು ಡೈಲಿ ಮಾಡೋಣ, ಆಯ್ತಾ? ಯಾಕಂದ್ರೆ ಅದು ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತ ಸ್ಕಿಲ್ಸ್. ಬಟ್ ಅದು ಬಿಟ್ಟು ಬರೀ ಪ್ಲೇಸ್ಮೆಂಟ್ಸ್ಗೆ ಮತ್ತೆ ಇನ್ನೂ ಏನಾದ್ರು ಕೆರಿಯರ್ ಗೈಡೆನ್ಸ್ಗೆ ಎವ್ರಿ ವೀಕ್ ನಾವೆಲ್ಲ ಸಿಗೋ ತರ ಒಂದು ಪ್ಲಾನ್ ಮಾಡೋಣ. ಓಕೆ, ರೈಟ್. ಕಂಪಲ್ಸರಿ ಡೂ ಸರ್ಟಿಫಿಕೇಶನ್ಸ್ ಟು ಗೆಟ್ ಜಾಬ್ ಥ್ರೂ ಪೈಥಾನ್. ಅದು ಸರ್ಟಿಫಿಕೇಶನ್ಸ್ ಮಾಡ್ಕೊಂಡ್ರೆ ಒಳ್ಳೇದು, ಅದು ಒಂದು ಆಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಒಂದು ಪ್ರೂಫ್, ಒಂದು ಡಾಕ್ಯುಮೆಂಟೇಶನ್ ನಿಮಗೆ ಕೆಲಸ ಸಿಗೋದು. ಓಕೆ, ರೈಟ್ ಪೀಪಲ್. ಸೊ ಇವಾಗ ಮೀಟಿಂಗ್ ಎಂಡ್ ಮಾಡ್ತೀನಿ. ನಾಳೆ 9 ಗಂಟೆಗೆ ಪೈಥಾನ್ ಪ್ರೋಗ್ರಾಮಿಂಗ್ ಅಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್ ಆಲ್ ಆಫ್ ಯು. ಶುಭರಾತ್ರಿ, ಬಾಯ್.